ಭಟರು ಒಳಗೆ ಬಂದು ಕೇಳ್ತಾರೆ, ಹೀಗೆ ನಾವು ಭರತನನ್ನು ಭೇಟಿಯಾಗ್ಲಿಕ್ಕೆ ಅಂತ ಬಂದವರು. ಪುರೋಹಿತಸ್ತ್ವಾಂ ಕುಶಲಂ ಪ್ರಾಹ ಸರ್ವೇ ಚ ಮಂತ್ರಿಣ ತ್ವರಮಾಣಶ್ಚ ನಿರ್ಯಾಹಿ ಕೃತ್ಯಂ ಆತ್ಯಾಯಿಕಂ ತ್ವಯಾ. ಪುರೋಹಿತರಾದಂತಹ ವಾಮದೇವ ವಸಿಷ್ಠಾದಿಗಳು ಆದೇಶಿಸಿದ್ದಾರೆ, ನಮ್ಮನ್ನ ಕಂಡೊಡನೆ ನಮ್ಮೊಡನೆ ಹೊರಟು ಅಯೋಧ್ಯೆಯತ್ತ ನಡೆದು ಬರಬೇಕು. ಇಮಾನಿ ಮಹಾರಹಾಡಿ, ಆ ಅರಮನೆಯ ಸಂಬಂಧದಿಂದ ಕೊಡಬೇಕು ಅಂತಂತ ಉಡುಗೊರೆ ಕೊಟ್ಟಿದ್ದನ್ನೆಲ್ಲ ನಾವು ತಂದಿಟ್ಟಿದ್ದೇವೆ. ಇದನ್ನ ನೀನು ನಿನ್ನ ಸೋದರ ಮಾವನಿಗೆ ಮತ್ತು ಅವರ ತಂದೆ ನಿಮ್ಮ ಅಜ್ಜನಿಗೆ ಮಾತಾಮಹನಿಗೆ ಎಲ್ಲ ಕೊಟ್ಟು, ಇದರಲ್ಲಿ ಎಷ್ಟಿದೆ ಅಂತ ಒಂದು ರಾಶಿ ಹೇಳ್ತಾರೆ. 20 ಕೋಟ್ಯಸ್ತು ನೃಪತೇಹೇ ಮಾತುಲಸ್ಯತೆ 10 ಕೋಟ್ಯಸ್ತು ಸಂಪೂರ್ಣ ತಥೈವ ಚ ನೃಪಾತ್ಮಜ. ಕೋಟಿ ಸಂಖ್ಯೆ ಲೆಕ್ಕಾಚಾರ ಹಾಕುದು ನೋಡಿ ಅವರು. ನಮ್ಗೆ ಸಂಖ್ಯೆ ಅದು ಇದು ಎಲ್ಲ ಹೇಳಿಕೊಟ್ಟದ್ದು ಯಾರು ಏನು ಅಂತ ನಾವು ಮಕ್ಕಳಿಗೆ ಇದ್ದ ಸಂಗತಿಯನ್ನು ಹೇಳದೆ ಅಸಂಬದ್ಧಗಳನ್ನ ಬೋಧಿಸ್ತೇವೆ. ರಾಮಾಯಣದಲ್ಲಿ ಇದಕ್ಕಿಂತ ಅನೇಕ ಸಂಗತಿ, ಇದೊಂದು ಅಂತಲ್ಲ, ಕೋಟಿ ಲಕ್ಷ ಅಯುತ ಇದನ್ನೆಲ್ಲ ಸಹಜವಾಗಿ ಬಳಸ್ತಾರೆ. ಎಷ್ಟು ಅಂದ್ರೆ ನಮ್ಗೆ ಮಿಲಿಯನ್ ಟ್ರಿಲಿಯನ್ ಆದ್ಮೇಲೆ ಮತ್ತೆ ಮಿಲಿಯನ್ ಮಿಲಿಯನ್ ಟ್ರಿಲಿಯನ್ ಟ್ರಿಲಿಯನ್ ಹೇಳ್ಬೇಕಷ್ಟೇ, ಬಿಲಿಯನ್ ತನಕ ಹೋಗಿ. ಇವರಿಗೆ ಹಾಗಲ್ಲ, ಅದಕ್ಕೆ ಒಂದು 60 ಸೊನ್ನೆ ಹಾಕಿದ್ರು ಅದಕ್ಕೊಂದು ಶಬ್ದ ಇದೆ. ಒಂದಾದ್ಮೇಲೆ 60 ಸೊನ್ನೆ ಹಾಕಿದ್ರೆ ಅದಕ್ಕೊಂದು ಶಬ್ದ ಇದೆ. ಶಂಖ, ಅರ್ಬುದ, ಅತ್ಯರ್ಬುದ, ಈ ಶಬ್ದಗಳನ್ನೆಲ್ಲ ನಮ್ಗೆ ಪರಿಚಯ ಮಕ್ಕಳಿಗೂ ಮಾಡ್ಕೊಟ್ಟಿಲ್ಲ, ನಾವು ದೊಡ್ಡವರದನ್ನ ನೆನ್ಪಿಟ್ಕೊಂಡಿಲ್ಲ. ಹಾಗೆ ಆ ಸಂಖ್ಯೆಯ ಬಂಗಾರದ ನಾಣ್ಯಗಳನ್ನೆಲ್ಲ ತಂದಿದ್ದೇವೆ, ಅದನ್ನು ಕೊಡ್ಲಿಕ್ಕೋಸ್ಕರ. ಶತ್ರುಘ್ನನ ಜೊತೆಗೆ ನೀವೆಲ್ಲರೂ ಅಂದ್ರೆ ಉಳಿದ ಭರತ ನೀವೆಲ್ಲರೂ ಕೂಡ ಒಟ್ಟಿಗೆ ಬರಬೇಕು ಅಂತ ಹೀಗೆ ಹೇಳಿ ನಿಮ್ಮ ಕುಶಲವನ್ನು ಕೇಳಿದ್ದಾರೆ. ಶ್ರೀಷ್ಟತ್ವಾಂ ನೃಣತೆ ಪದ್ಮ ಯುಚ್ಯತಾಂ ಚಾಪಿತೆ ರಥವೂ ಸಿದ್ಧ ಇದೆ, ಬರ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂತ ಮಹಾರಾಜನನ್ನು ನಾನು ಕೇಳಿ ಬರ್ತೇನೆ ಅಂತ ಭರತ ತಕ್ಷಣ ಅಶ್ವಪತಿಯ ಬಳಿಗೆ ಸಾಕ್ತಾನೆ. ರಾಜನ್ ಪಿತುರ್ಗಮಿಷ್ಯಾಮಿ ಸಕಾಶಂ ದೂತ ಚೋದಿತ ಪುನರಪ್ಯಹನೇಷ್ಯಾಮಿ ಯದಾನೇ ತ್ವಂ ಸ್ಮರಿಷ್ಯಸಿ. ಮತ್ತೆ ನಿನಗೆ ನನ್ನ ನೆನಪಾಗಿ ಬರಬೇಕು ಅಂತ ಕರೆ ಕಳುಹಿಸಿದೊಡನೆ ಬರ್ತೇನೆ. ಈಗಂತೂ ತಂದೆಯ ಆದೇಶದಂತೆ ಕೂಡಲೇ ನಾನು ಅಯೋಧ್ಯೆಗೆ ದೂತರ ಮಾತಿನಂತೆ ಹೊರಡಬೇಕಿದೆ, ಅದಕ್ಕೆ ಹೊರಡ್ತಾ ಇದ್ದೇನೆ. ಗಚ್ಚತಾತಾನು ಅನುಜಾನೇ ತ್ವಾಂ, ಮಗು ಹೋಗಿ ಬಾ. ಕೈಕೇಯಿ ಸುಪ್ರಜಾಸ್ತ್ವಯ, ನಿನ್ನ ತಾಯಿ ಸುಖವಾಗಿದ್ದಾಳೆ, ಪುರೋಹಿತರೆಲ್ಲರೂ ಸಂತೋಷವಾಗಿದ್ದಾರೆ. ಅದೇ ರೀತಿ ಅತ್ಯಂತ ಒಳ್ಳೆಯ ಬಿಲ್ಗಾರರೆನಿಸಿದಂತಹ ರಾಮಲಕ್ಷ್ಮಣರು ಸುಖವಾಗಿದ್ದಾರೆ ಅಂತ ನಾನು ಭಾವಿಸಿ ಅವರ ಕ್ಷೇಮವನ್ನ ಕೇಳಿದೆ ಅಂತ ಹೇಳು ಅಂತ ಅವನು ಕೂಡ ಸತ್ಕಾರ ಮಾಡಿ ಅವನು ಒಂದಿಷ್ಟು ಉಡುಗೊರೆಗಳನ್ನು ಕೊಟ್ಟು ಕಳುಹಿಸಿದ್ದಾನೆ. ಅವನ ಸೇನೆ ಅದಕ್ಕೋಸ್ಕರ ಸಿದ್ಧವಾಗಿ ಬಂದಿದೆ. ರಥವನ್ನ ಏರಿ ಶತ್ರುಘ್ನನಿಂದ ಕೂಡಿಕೊಂಡು ಅಯೋಧ್ಯೆಯ ಕಡೆಗೆ ಹೊರಟಿದ್ದಾರೆ. ಹೊರಡುವ ದಾರಿಯಲ್ಲಿ ಮೊದಲಿಗೆ ಏಕೆಯ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಗಾಂಧಾರ ಅಂದ್ರೆ ಇವತ್ತಿನ ಅಫಘಾನಿಸ್ತಾನ, ಅಲ್ಲಿಂದ ಮೊದಲು ಹೊರಡುವಾಗ ಅವರು ಪ್ರಾಂಗುಖ ಅಂದ್ರೆ ಪೂರ್ವದ ಕಡೆಗೆ ಹೊರಡ್ಬೇಕು. ಅವರು ಈಗ ಅಫಘಾನಿಸ್ತಾನ ಅಂತಂದ್ರೆ ಪಶ್ಚಿಮದ ಕೊನೆಯಲ್ಲಿದೆ, ಉತ್ತರದ ಭಾಗದಲ್ಲಿರುವ ಪಶ್ಚಿಮ, ಅಲ್ಲಿಂದ ಪೂರ್ವದ ಕಡೆಗೆ ಕೆಳಭಾಗಕ್ಕೆ ಇಳಿದು ಬರಬೇಕಾದ ಜಾಗದಲ್ಲಿ ಸುಧಾಮ ಅನ್ನುವ ಒಂದು ನದಿಯನ್ನ ದಾಟ್ತಾರೆ. ಆಮೇಲೆ ಶತದ್ರು, ಇದು ವೇದದಲ್ಲಿ ಬಹಳ ಪ್ರಸಿದ್ಧವಾದ ನದಿ ಶತದ್ರು ಅನ್ನುವಂಥದ್ದು. ಸಿಂಧು ನದಿಗೆ ಅನೇಕ ಕವಲುಗಳಲ್ಲಿ ಒಂದು ಭಾಗ ಸುಶೋಮ, ಶತದ್ರು, ವಿತಸ್ತ, ಆರ್ಜಿಕೀಯ ಇತ್ಯಾದಿಗಳನ್ನೆಲ್ಲ ನಾವು ಇವಮ್ಮೆ ಗಂಗೆ ಯಮುನೆ ಆ ಮಂತ್ರದಲ್ಲಿ ಹೇಳುವಾಗ ನದಿಗಳ ಹೆಸರೆಲ್ಲ ಬರುತ್ತಲ್ಲಿ. ಅಲ್ಲಿ ಶತದ್ರು ಅಂತ ಒಂದು ನದಿ, ಆ ನದಿಯನ್ನ ದಾಟಿ ಅಲ್ಲಿಂದ ಮುಂದೆ ಐಲಧಾನ ಅಂತ ಒಂದು ನದಿ, ಕುಳಿಂಗ ಅಂತ ಒಂದು ನದಿ, ಅಲ್ಲಿಂದ ಮುಂದೆ ಬಂದಾಗ ಯಮುನಾ, ಮಧ್ಯದಲ್ಲಿ ಅನೇಕ ವನಗಳನ್ನೆಲ್ಲ ಹೇಳ್ತಾರೆ. ಕೊನೆಗೆ ಭಾಗೀರಥಿಯನ್ನು ಮುಟ್ಟಿ ಹೊರಕ್ಕೆ ಸರಯೂ ಕರೆಯ ತನಕದ ಉದ್ಯಾನಕ್ಕೆ ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಸ್ಥಾಣುಮತಿ ಅಂತ, ಕಪೀವತಿ, ಸ್ಥಾಣುಮತಿ, ಗೋಮತಿ ಇಷ್ಟು ನಗರ ಸಿಕ್ಕು ಕಲಿಂಗವನ್ನ ದಾಟಿ, ಕಲಿಂಗ ಅಂತ ಒಂದು ಈಗ ಅಂಗವಂಗ ಕಲಿಂಗ, ಪುಂಡ್ರ ಸುಕ್ಮ ಅಂತ 5 ಒರಿಸ್ಸಾದ ಪಕ್ಕದಲ್ಲಿದೆ, ಆ ರಾಜ್ಯ ಅಲ್ಲ, ಅದರ ಇನ್ನೊಂದು ಭಾಗದಲ್ಲಿ ಕಲಿಂಗ ದೇಶ ಇತ್ತು. ಅಲ್ಲಿಂದ ದಾಟಿ ಒಳಗೆ ಬರ್ತಾ ಇರ್ಬೇಕಾದ್ರೆ ಸಾರಥಿಯನ್ನ ಕೇಳ್ತಾನೆ. ಮನಸ್ಸು ತುಂಬಾ ವ್ಯಗ್ರವಾಗಿದೆ, ಯಾಕೆ ಯಾರು ಏನು ಮಾತಾಡ್ತಿಲ್ಲ ಯಾಕೆಂದ್ರೆ ಮಾತು ಶುರು ಮಾಡಿದ್ರೆ ವಿಷಯಗಳು ಗೊತ್ತಿಲ್ಲದೆ ಹೊರಗೆ ಬಂದ್ಬಿಡುತ್ತೆ. ಅದಕ್ಕೆ ಅವರು ಮಧ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ, ನೀವು ಏನಾದ್ರೂ ಚತೂ ತಪ್ಪದೆ ಸುಮ್ಮನೆ ಅವ್ರು ಏನಾದ್ರೂ ಹೇಳಿದ್ರು ಊಹು ಇಷ್ಟೇ, ಇದಕ್ಕೆ ಪ್ರತಿಯಾಗಿ ಮತ್ತೆ ಉತ್ತರ ಕೊಡ್ಲಿಕ್ಕಿಲ್ಲ ಅಂತ. ಆದ್ರೆ ದಾರಿಯಲ್ಲಿ ಅವನಿಗೆ ಅನೇಕ ವರ್ತನೆಗಳೆಲ್ಲ ನೋಡುವಾಗ ಎಲ್ಲ ಬೇಸತ್ತು ಬಿದ್ದವುಗಳ ತರ ಕಾಣಿಸ್ತಾ ಇತ್ತು.
ಸರಿ, ಅರಮನೆಯ ತನಕ ಬರುವ ದಾರಿಯಲ್ಲಿ ಒಂದು ಶೃಂಗವೇರಪುರ ಅಂತ ಜಾಗದಲ್ಲಿ ಈ ಸೇನೆ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇತ್ತು. ಇವನಿಗೆ ತವಕ ತಡಿಲಿಕ್ಕಾಗ್ಲಿಲ್ಲ. ಆ ಜಾಗದಲ್ಲಿ ಬಂದಾಗ ಒಂದು ಉದ್ಯಾನದಲ್ಲಿ ನಿಲ್ಲಿಸಿ ಸೇನೆಯನ್ನು ನೀವು ನಿಧಾನಕ್ಕೆ, ಯಾಕಂದ್ರೆ ಅವರೆಲ್ಲ ಪಾಪ ಹೊತ್ಕೊಂಡು ಬರ್ತಾ ಇದ್ರು, ತುಂಬಾ ಸಂಗತಿಗಳಿವೆ, ನೀವು ನಿಧಾನಕ್ಕೆ ಬನ್ನಿ, ನಾನು ಮುಂದಕ್ಕೆ ಹೊರಡುತ್ತೇನೆ ಅಂತ ಮುಂದಕ್ಕೆ ಬಂದು ತೀವ್ರವಾದಂತಹ ತಾನೇ ರಥದಲ್ಲಿ ಪ್ರತ್ಯೇಕವಾಗಿ ಅವರನ್ನೆಲ್ಲ ಬೇರೆ ವ್ಯವಸ್ಥೆ ಮಾಡಿ ಪ್ರತ್ಯೇಕವಾಗಿ ತಾನು ಭರತ, ಲಕ್ಷ್ಮಣ, ಶತ್ರುಘ್ನ ಇಬ್ರು ಕೂಡ ಹೊರಟು ಅಯೋಧ್ಯೆಯ ಹತ್ತಿರಕ್ಕೆ ಬಂದಿದ್ದಾರೆ. ಬಂದು ಅಯೋಧ್ಯೆಯ ನಗರದ ಎಲ್ಲ ಕಡೆಯಲ್ಲೂ ಕೂಡ ಮಸಣದ ಮೌನ ತುಂಬಿಕೊಂಡಿದೆ. ಸೀದಾ ಅರಮನೆಯನ್ನು ಒಳಗೆ ಪ್ರವೇಶ ಮಾಡಿದ್ದಾನೆ. ಯಾರು ಕೂಡ ಅವನನ್ನ ಮೊದಲಿನ ಹಾಗೆ ಅತ್ಯಂತ ಗೌರವದಿಂದ ಓ ಭರತ ಮಹಾರಾಜರು ಬಂದ್ರು, ಭರತ ರಾಜಕುಮಾರ ಬಂದ ಅಂತ ಯಾವ ಖುಷಿಯ ಸ್ವಾಗತದ ಮಾತುಗಳೆಲ್ಲ ಹೆಚ್ಚು, ಅಂದ್ರೆ ಈ ಯಂತ್ರದಲ್ಲಿ ಇದ್ದ ಹಾಗೆ ಹೇಳ್ಬೇಕಾದದನ್ನ ಹೇಳಿ ಮುಗಿಸಿದ್ರೆ ಮತ್ತೆ ನಾಳೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ಅಷ್ಟೇ ಭಾವನೆಯಿಂದ ಕೂಡಿದ ಮಾತುಗಳನ್ನ ನೋಡಿದ್ರು. ಆದ್ರೆ ಅವನು ಅದನ್ನೆಲ್ಲ ಹೆಚ್ಚು ಯೋಚನೆ ಮಾಡಲಿ, ಏನಾಗಿದೆ ಅಂತ ಮೊದಲು ತಿಳ್ಕೊಳ್ಬೇಕು ಅಂತ ಸೀದಾ ಕೈಕೇಯಿ ಭವನಕ್ಕೆ ಹೊರಟು ನಿಂತಿದ್ದಾನೆ. ಅವನಿಗೆ ಅಲ್ಲಿ ಏನಾಗಿದೆ ಅಂದ್ರೆ ಬಂದ ತಕ್ಷಣ 7 ದಿನಗಳು ಕಳೆದಿದೆ. ಇವರು ಹೊರಡುವಾಗ 5 ದಿವಸದಲ್ಲಿ ಹೋಗಿದ್ದಾರೆ, ವಾಪಸ್ ಬರುವಾಗ 7 ದಿನಗಳನ್ನ ಕಳೆದು ಬಂದಿದ್ದಾರೆ. ತಾಯಿ ಎಲ್ಲಿದ್ದಾಳೆ ಅಂತ ಹುಡುಕಿಕೊಂಡು ನೇರವಾಗಿ ಕೈಕೇಯಿ ಭವನಕ್ಕೆ ಹೋದಾಗ ಕೇಳ್ತಾಳೆ, ಹೇಗಿತಿ ಮಗು? ನಾನು ಕುಶಲವಾಗಿದ್ದೇನೆ. ಅತ್ಯಮೇ ಸಪ್ತಮಿ ರಾತ್ರಿ ಚ್ಯುತಸ್ಯ ಆರ್ಯಕ ವೇಶ್ಮನಃ ಅಂಬಾಯಾಹ ಕುಶಲೀತಾತಃ ಯುಧಾಗಿನ್ ಮಾತುಲಷ್ಟಮೆ. ನಿನ್ನ ಅಣ್ಣ ಮತ್ತು ನಿನ್ನ ತಂದೆ, ಅಂದ್ರೆ ನನ್ನ ಸೋದರ ಮಾವ ತಂದೆ ಇಬ್ರು ಸುಖವಾಗಿದ್ದಾರೆ. ಅವರು ತುಂಬಾ ಸಂಪತ್ತನ್ನ ಕೊಟ್ಟಿದ್ರು. ಅದನ್ನ ದಾರಿಯಲ್ಲಿ ಪರಿಶ್ರಾಂತಂ ಪಥ್ಯಭವತು ತಥೋಹಂ ಪೂರ್ವಮಾಗತಃ, ದಾರಿಯಲ್ಲಿ ತುಂಬಾ ಹೊರೆ ಅಂತ ಅನ್ನಿಸ್ತಾ ಇತ್ತು, ಅವರಿಗೆಲ್ಲ ಕಷ್ಟ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಅವರನ್ನೆಲ್ಲ ಮಧ್ಯ ದಾರಿಯಲ್ಲಿ ಬಿಟ್ಟು ಮುಂದಕ್ಕೆ ಬಂದು ಬಿಟ್ಟಿದ್ದೇನೆ. ಸರಿ, ನಾನು ಯಾಕೆ ಅರಮನೆಯ ಜನರೆಲ್ಲರೂ ಇದ್ರೂ ಕೂಡ ಯಾರು ಇಲ್ಲದಂತಿರುವ ಒಂದು ವಾತಾವರಣ ಕಾಣಿಸ್ತಾ ಇದೆ. ನಮ್ಮ ಅವನಷ್ಟರಲ್ಲಿ ಅಪ್ಪನ ಮಲಗುವ ಜಾಗಕ್ಕೆ ಹೋಗಿ ನೋಡಿ ಬಂದಿದ್ದಾನೆ. ಶೂನ್ಯ ಶಯನಿ ಗೃಹಂ, ಯಾಕೆ ಅಪ್ಪನ ಮನೆ ಕೋಣೆ ಯಾರು ಇಲ್ಲದ ಪರ್ಯಂಕ ಹೇಮಭೂಷಿತ, ಅದು ಯಾವತ್ತೂ ಕೂಡ ರಾರಾಜಿಸುವ ತಂದೆಯಿಂದ ಕೂಡಿರ್ಬೇಕಾದದ್ದು, ಯಾಕೆ ಅವ್ರು ಕಾಣಿಸ್ತಿಲ್ಲ? ರಾಜ ಭವತಿ ಭೂಯಿಷ್ಟಂ ಇಹಾಂಬಾಯ ನಿವೇಶನೆ ತಮಹಂ ನಾಟ್ಯ ಪಶ್ಯಾಮಿ ದ್ರಷ್ಟುಮಿಚ್ಛನ್ ಇಹಾಗತಃ. ಬಹುಶಃ ಅಲ್ಲಿ ಇಲ್ಲ ಅಂದ್ರೆ ನಿನ್ನ ಅರಮನೆ ಹತ್ರ ಬಂದಿರ್ತಾರೆ ಅಂತ ಅನ್ಕೊಂಡು ನಾನು ಇಲ್ಲಿಗೆ ಬಂದೆ, ಆದ್ರೆ ಇಲ್ಲೂ ಕಾಣಿಸ್ತಾ ಇಲ್ಲ. ಸುಮಾರು ಪ್ರಶ್ನೆಗಳನ್ನ ಕೇಳುವಾಗ ಅವಳ ಉತ್ತರ ಎಷ್ಟು ಏನು ಅದರಲ್ಲಿ ಭಾವನೆಗಳೇ ಇಲ್ಲದೆ ಎಷ್ಟು ನಿರ್ವಿಣ್ಣವಾಗಿತ್ತು ಅಂತಂದ್ರೆ, ಯಾ ಗತಿ ಸರ್ವಭೂತಾನಾಂ ತಾಂ ಗತಿಂ ತೇ ಪಿತಾಗತ ರಾಜ ಮಹಾತ್ಮ ತೇಜಸ್ವಿ ಯಾಯಜೂಚ ಸತಾಂ ಗತಿ. ಎಲ್ಲರೂ ಒಂದು ದಿವಸ ತಮ್ಮ ಗಂಟು ಮೂಟೆಯನ್ನು ಕಟ್ಟಿಕೊಂಡು ಯಾವ ದಿಕ್ಕಿನತ್ತ ಸಾಗುತ್ತಾರೋ ಅದೇ ಗತಿಯನ್ನ ನಿನ್ನ ತಂದೆಯು ಕೂಡ ಹೊಂದಿದ್ದಾನೆ. ಆದ್ರೆ ಸಜ್ಜನರ ಗತಿಯನ್ನೇ ಹೊಂದಿರ್ತಾನೆ ಬಿಡು. ಯಾಯಜೂಕ, ತುಂಬಾ ಯಾಗಗಳನ್ನೆಲ್ಲ ನಡೆಸಿದವನಾದ್ರಿಂದಾಗಿ ಅವನಿಗೇನು ದುರವಸ್ಥೆ ಅಂತೂ ಬಂದಿರಲ್ಲ. ಒಂದು ಹೆಂಡತಿ ತನ್ನ ಗಂಡ ಹೋದ ಸಂಗತಿಯನ್ನ ಹೇಳಬೇಕಾದ ರೀತಿಯ ಇದು. ಅವನಿಗೆ ಆಶ್ಚರ್ಯ ಆಗುತ್ತೆ. ಭರತನಿಗೆ ಅವಳ ಮಾತಿನಲ್ಲಿರುವ ನಿರ್ಭಾವುಕತೆಗಿಂತ ಹೆಚ್ಚು ತಂದೆ ಸತ್ರು ಅನ್ನೋ ವಿಷಯ ಮಾತ್ರ ಆಗ ಗಮನಕ್ಕೆ ಬಂತು. ಯಾಕೆಂದ್ರೆ ಈ ನಮ್ಗೆ ಯಾವಾಗ್ಲೂ ಒಂದು ಮಾತು ಆ ವ್ಯಕ್ತಿಯ ಹಿನ್ನೆಲೆ ಎಲ್ಲ ಗೊತ್ತಿದ್ದಾಗ ಅರ್ಥ ಆಗೋದು ಬೇರೆ ತರ. ಇಲ್ಲ ಅಂದ್ರೆ ನಮ್ಗೆ ಯಾವ ವಿಷಯ ಮುಖ್ಯ ಬೇಕಿತ್ತು ಅದನ್ನ ಮಾತ್ರ ಗಮನಿಸ್ತೇವೆ ನಾವು. ಈಗ ಮಗುವಿಗೆ ಯಾರಾದ್ರೂ ಬಂದಾಗ, ಸಣ್ಣ ಮಕ್ಕಳಿಗೆ ಯಾರನ್ನು ನೋಡಿದ್ರು ನಗ್ತಾ ಇರ್ತವೆ. ಸ್ವಲ್ಪ ಬೆಳೆದು ದೊಡ್ಡವರೆಲ್ಲ ಪಂಪ್ ಮಾಡಿ ಇದು ನಮ್ಮವರು, ಇದು ನಮ್ಮವರಲ್ಲ, ಇದು ನಮ್ಮ ತಾತನಿಗೆ ಆಗದಿದ್ದವರು, ಇದು ನಮ್ಮ ಭಾಷೆಯಿಂದ ದೂರ ಇದ್ದವರು, ಈಗ ಏನೇನೋ ಎಲ್ಲ ಹೇಳಿದ್ಮೇಲೆ ಮಗುವಿನ ವರ್ತನೆ ಬೇರೆ ತರ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ಕೊಡುವಾಗ ದೊಡ್ಡವರು ಏನೇನು ಹೇಳ್ಕೊಡ್ತಾರೆ ಅದೆಲ್ಲ ಅದ್ರ ತಲೆಯಲ್ಲಿ ಬರುತ್ತೋ, ಇವ್ರನ್ನ ಸಿಕ್ಕಿದ್ರೆ ಮಾತಾಡಿಸ್ಬೇಕು ಬಾರ್ದು, ಇದೆಲ್ಲ ಅವುಗಳ ತಲೆಯಲ್ಲಿ ಲೆಕ್ಕಾಚಾರ ಶುರುವಾಗುತ್ತೆ. ಅವನಿಗೆ ತಂದೆ ತೀರಿಕೊಂಡ ಸಂಗತಿ ಮಾತ್ರ ತಲೆಯೊಳಗೆ ನುಗ್ಗಿ ಹತೋಸ್ಮಿ ಕೃಪಣ ಆಯ್ತು, ನನ್ನ ಬದುಕೇ ಮುಗಿದು ಹೋಯ್ತು, ಅಪ್ಪನ ಮುಖವನ್ನ ನೋಡ್ಲಿಕ್ಕೆ ಇಲ್ಲದಂತೆ ನನ್ನ ಬದುಕು ಕಳ್ಕೊಂಡ್ ಬಿಟ್ನಲ್ವಾ. ಸರಿ, ಅದಾಯ್ತು. ಆದ್ರೆ ಅಪ್ಪ ಇಲ್ಲದೆ ಇದ್ದಾಗ ಮುಖ್ಯ ಸ್ಥಾನ ಅಣ್ಣನಿಗೆ. ಅಣ್ಣ ಆದ್ರೂ ಪುಣ್ಯವಂತ, ನನ್ನ ತಂದೆಯ ಸಂಸ್ಕಾರವನ್ನು ಮಾಡಿ ತಂದೆಯನ್ನ ನೋಡಿ ಖುಷಿ ಪಟ್ಟಿರ್ತಾನೆ, ಅಥವಾ ಕರ್ತವ್ಯ ನಿರ್ವಹಣೆ ಮಾಡಿದ್ದೇನೆ ಅನ್ನೋ ತೃಪ್ತಿ ಪಟ್ಟಿರ್ತಾನೆ. ನನಗಂತಹ ಸಂತೋಷ ಆಗ್ಲಿಲ್ಲ. ಎಲ್ಲಿ ಅಣ್ಣ?
ಅಂಬಕೇನಾತ್ಯಗಾತ್ರಾಜ ವ್ಯಾಧಿನಾಮಯ್ಯನಾಗತೆ ಧನ್ಯ ರಾಮಾದಯ ಸರ್ವೇ ಯೈಃ ಪಿತಾ ಸಂಸ್ಕೃತ ಸ್ವಯಂ. ತಂದೆಯ ಸಂಸ್ಕಾರವನ್ನ ಸ್ವಯಂ ತಾನೇ ಕೈಯಾರೆ ಮಾಡಿ ನನ್ನ ಅಣ್ಣ ಧನ್ಯನಾದ. ಆದ್ರೆ ನಮ್ಮಪ್ಪನಿಗೆ ಏನಾಗಿತ್ತು? ಇಂಥ ದಿಢೀರ್ ಅನಾರೋಗ್ಯದ ಕಾರಣ ಏನೂ ಇರಲಿಲ್ಲ. ಯಾಕೆಂದ್ರೆ ಅವರೆಲ್ಲ ಎಷ್ಟು ಸಿರಿವಂತಿಕೆಯ ಉನ್ನತ ಸ್ಥಾನವನ್ನು ಏರಿದ್ರು ಕೂಡ ಚೆನ್ನಾಗಿಯೇ ದೇಹದ ರಕ್ಷಣೆಗೆ ಕಾಳಜಿಯನ್ನು ವಹಿಸ್ತಾ ಇದ್ದವರು. ಆದ್ರಿಂದ ಏನಾಯ್ತು? ಆಗ ಅವನ ಅಪ್ಪ ಒಂದು ವೇಳೆ ಈಗ ನನ್ನನ್ನ ಇದ್ದಿದ್ರೆ ನನ್ನ ಮೈಯಲ್ಲಿದ್ದದ್ದು ನಾನು ನಮಸ್ಕಾರ ಮಾಡುವಾಗ ಉದ್ದ ನಮಸ್ಕಾರ ಮಾಡುತ್ತಿದ್ದೆ, ತಲೆಯನ್ನ ನೆಲಕ್ಕೆ ಘಟ್ಟಿಸ್ತಾ ಇದ್ದೆ. ಆಗ ಧೂಳು ತಲೆಯ ಕೂದಲಿನ ಭಾಗಕ್ಕೆ ಅಂಟಿಕೊಳ್ತಾ ಇತ್ತು. ನಮ್ಮಪ್ಪ ಆ ಧೂಳನ್ನ ಹೀಗೆ ತೆಗೆದು ಅಪ್ಪಿಕೊಂಡು ನೆತ್ತಿಯನ್ನ ಗಟ್ಟಿಯಾಗಿ ಮೂಸಿ ಒಂದು ಸರ್ತಿ ಬೆನ್ನ ತಡವಿ ಮೈಯಲ್ಲಿದ್ದ ಧೂಳನ್ನೆಲ್ಲ ತಾನೇ ಹೊರಕ್ಕೆ ದೂಡಿ ಆಮೇಲೆ ಏನು ಈ ತರ ಯಾಕೆ ಇಷ್ಟು ತಡ ಅಥವಾ ಏನಾದ್ರೂ ಒಂದೊಂದು ಪ್ರಶ್ನೆ ಕೇಳ್ತಿದ್ದ. ಈಗ ಆ ಮಾತೇ ಇಲ್ಲ ಅಂತಾಗಿದೆ. ಆ ಸ್ಥಾನಕ್ಕೆ ಇರುವಂತಹ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಯಾನೇ ಭ್ರಾತ ಪಿತಾ ಬಂಧು ಯಸ್ಯ ದಾಸೋಸ್ಮಿ ಸಮ್ಮತಃ ಪಿತಾ ಹಿ ಭವತಿ ಜ್ಯೇಷ್ಠೋ ಧರ್ಮಂ ಆರ್ಯಸ್ಯ ಜಾನತಃ. ತಂದೆಯ ಸ್ಥಾನವನ್ನ ಬಿಟ್ಟೊಡನೆ ಮತ್ತೆ ಆ ಸ್ಥಾನವನ್ನ ತುಂಬಬಲ್ಲವನೊಬ್ಬ ನಮ್ಮಣ್ಣ. ಅವನೇ ಬಂಧು, ಅವನಿಗೆ ನಾನು ದಾಸನಾಗಿದ್ದೇನೆ, ಅವನನ್ನು ನಾನು ಕಾಣಬೇಕು ಅಂತಿದ್ದೇನೆ. ಶೀಘ್ರ ಮಾಖ್ಯಾಹಿ, ಎಲ್ಲಿದ್ದಾನೆ ಹೇಳು, ನನ್ನ ಅಣ್ಣನನ್ನು ನಾನು ಭೇಟಿಯಾಗಬೇಕು. ತಸ್ಯ ಪಾದವು ಗ್ರಹೀಷ್ಯಾಮಿ ಸಹೀದಾನೀಂ ಗತಿರ್ಮಮ. ಈಗ ತಂದೆಯ ಸ್ಥಾನವನ್ನು ಕಳೆದ ಮೇಲೆ ನನಗೆ ಗತಿ ಅವನೊಬ್ಬನೇ ಅಲ್ವಾ, ಬೇಗ ನಾನು ನನ್ನ ಅಣ್ಣನನ್ನು ಮುಟ್ಟಬೇಕು. ಪಶ್ಚಿಮಂ ಸಾಧು ಸಂದೇಶಂ ಇಚ್ಛಾಮಿ ಶ್ರೋತುಮಾತ್ಮನ. ಅಪ್ಪ ಕೊನೆಯ ಉಸಿರನ್ನು ಬಿಡುವಾಗ ಏನು ಹೇಳಿದ, ಯಾವ ಸಂದೇಶವನ್ನ ಕೊಟ್ಟ? ಆಗ ಅವಳು ಹೇಳ್ತಾಳೆ, ಏನ್ ಸಂದೇಶ ಕೊಡುದು? ರಾಮೇತಿ ರಾಜ ವಿಲಪನ್ ಹಾ ಸೀತೆ ಲಕ್ಷ್ಮಣೇತಿ ಚ ಸಮಹಾತ್ಮ ಪರಂ ಲೋಕಂ ಗತೋ ಮತಿಮತಾಂವರ ಇತೀಮಾಂ ಪಶ್ಚಿಮಾಂ ವಾಚಂ ವ್ಯಾಜಹಾರ ಪಿತಾ ತವ ಕಾಲಧರ್ಮಂ ಪರೀಕ್ಷಿಪ್ತ ಪಾಶೈರಿವ ಮಹಾಗಜಃ. ಆದ್ರೆ ಅವಳು ಹೇಳ್ತಾಳೆ, ಅದರಲ್ಲಿ ಎರಡನೇ ಪ್ರಶ್ನೆಗೆ ಉತ್ತರ ಇದೆ. ಅವನು ಸಾಯುವಾಗ ಹಾ ರಾಮಚಂದ್ರ, ಹಾ ಸೀತೆ, ಹಾ ಲಕ್ಷ್ಮಣ ಅಂತ ತನ್ನ ಕಣ್ಣೆದುರುಗಡೆ ಇಲ್ಲದೇ ಇದ್ದಂತಹ ಮಂದಿಯನ್ನ ನೆನೆಸಿಕೊಂಡು ಪಶ್ಚಿಮಾಂ ವಾಚಂ ಕೊನೆಯ ಮಾತನ್ನ ಆಡಿ ಪ್ರಾಣವನ್ನು ಬಿಟ್ಟ. ಲಕ್ಷ್ಮಣಂಚ ಮಹಾಬಾಹುಂ ದ್ರಕ್ಷಂತಿ ಪುನರಾಗತಂ ತಚ್ಛ್ರುತ್ವಾ ವಿಶ್ವಾದೈವ ದ್ವಿತೀಯ ಪ್ರಿಯ ಶಂಸನಾಥ್. ಇದನ್ನು ಕೇಳಿ ಅವನಿಗೆ ಆಶ್ಚರ್ಯ ಆಯ್ತು. ಅಂದ್ರೆ ನಮ್ಮ ಅಣ್ಣನಿಗೂ ಕೂಡ ನಮ್ಮ ತಂದೆಯ ಸಂಸ್ಕಾರದ ಕರ್ಮಗಳನ್ನು ಮಾಡುವಂತಹ ಅವಕಾಶ ಸಿಗಲಿಲ್ಲ ಅಂದ್ರೆ ಅವನು ಎಲ್ಲಿಗೆ ಹೋಗಿದ್ದ, ಏನಾಯ್ತು? ಇದು ನನಗೆ ಇನ್ನೂ ಕೆಟ್ಟ ಸಂದೇಹವನ್ನು ಹುಟ್ಟಿಸ್ತಾ ಇದೆ. ಕ್ವಚೇದಾನೀಂ ಸಧರ್ಮಾತ್ಮ ಕೌಸಲ್ಯಾನಂದ ವರ್ಧನ. ತಂದೆಯ ತಾಯಿಯ ಆರೈಕೆಯೇ ತನ್ನ ಜೀವನದ ಉಸಿರು ಅಂತ ಭಾವಿಸಿದವನು ಈ ಕಾಲಕ್ಕೆ ಇಲ್ಲದೆ ಹೋಗುವುದು ಅನ್ನೋದು ಅಸಾಧ್ಯವಾದ ಸಂಗತಿ. ರಾಮನಿಗೆ ಅದು ಕನಸು ಕೂಡ ಬೀಳಲ್ಲ, ಇಂಥ ಕಾಲದಲ್ಲಿ ನಾನು ಇಲ್ಲದಾಗ್ತೇನೆ ಅಂತ. ಹಾಗಾಗಿ ಅವನು ಎಲ್ಲಿ ಹೋಗಿದ್ದಾನೆ? ಸಹಿ ರಾಜಸುತಃ ಪುತ್ರ ಚೀರವಾಸ ಮಹಾವನಂ ದಂಡಕಾನ್ ಸಹ ವೈದೇಶ್ಯ ಲಕ್ಷ್ಮಣಾನುಚರೋ ಗತಃ. ಎಲ್ಲಿಗೆ ಹೋದ ಅಂತ ಹೇಳಿ ದಂಡಕಾವನ ಹೋಗಿದ್ದಾನೆ. ಸೀತೆಯನ್ನ ಲಕ್ಷ್ಮಣನ ಜೊತೆ ಕೂಡಿಕೊಂಡು ಚೀರವಸನವನ್ನುಟ್ಟು ನಾರುಮಡಿಯನ್ನುಟ್ಟು ಹೊರಟು ಹೋಗಿದ್ದಾನೆ. ಇದು ಕೇಳಿದಾಗಂತೂ ಭರತನಿಗೆ ದಿಕ್ಕೇ ತೋಚದಂತೆ ಕೂಡ್ಲೆ ಉಸಿರು ಕಟ್ಟಿದಂತವನಾಗಿ ತಲೆ ತಿರುಗಿ ಕೆಳಗೆ ಬಿದ್ದ. ಹಿಂಸೆಯಿಂದ ಎದೆಯನ್ನು ಹಿಡ್ಕೊಂಡಿದ್ದಾನೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಕೇಳ್ತಾನೆ, ದಂಡಕಾರಣ್ಯಕ್ಕೆ ಹೋದ್ನು? ಯಾವಾಗ್ಲೂ ಒಂದು ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನ ಕಾಡಿಗಟ್ಟುವುದು ಅಥವಾ ದೇಶದಿಂದ ಹೊರಕ್ಕೆ ಹಾಕುವುದು ಅಂದ್ರೆ ಏನಾದ್ರೂ ದೊಡ್ಡ ತಪ್ಪು ಮಾಡಿದ್ರೆ, ನಮ್ಮ ಅಣ್ಣ ಅಂತಹ ತಪ್ಪು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವನು ಯಾವತ್ತೂ ಕೂಡ ಯಾರ ಸಂಪತ್ತಿಗೂ ಕೈ ಹಾಕುವನಲ್ಲ, ಯಾವ ಋತುಜನ ಸಂಪತ್ತಿಗೂ ಕೂಡ ಇದು ನನಗೆ ಅಂತ ಕೊಡದೆ ಹಿಂದೆ ಉಳಿಸಿಕೊಳ್ಳುವವನಲ್ಲ, ಅಥವಾ ಯಾವುದೋ ಮನೆಗೆ ಕನ್ನ ಹಾಕುವವನಲ್ಲ, ಯಾವುದೋ ಮನೆಯ ನೆಮ್ಮದಿಯನ್ನ ಹಾಳು ಮಾಡುವವನಲ್ಲ, ಇಂಥ ದೊಡ್ಡವರಿಗೆ ಅಪಮಾನ ಮಾಡಿದವನಲ್ಲ. ಈ ತರದ ಯಾವ ತಪ್ಪುಗಳನ್ನೂ ಮಾಡದವನ ಕೈಗೆ ಕಾಲಿಗೆ ಇಂಥ ಒಂದು ಕಾಡಿನ ವಾಸದ ಅನುಭವವನ್ನು ಕೊಡುವ ಅರ್ಹತೆ ನಿಮಗೆ ಯಾಕೆ ಬಂತು? ಯಾಕೆ ಹೀಗೆ ಮಾಡಿದ್ರಿ? ಯಾತಿ ತಸ್ಥೆ ಪಿತಾ ರಾಜ್ಯಂ ರಾಮಸ್ಯ ಚ ವಿವಾಸನಂ ಮಯಾಚ ಪುತ್ರ ಶುತ್ವೈವ ರಾಮಸ್ಯೇಹ ಅಭಿಷೇಚನಂ. ಅವಳು ಹೇಳ್ತಾಳೆ, ರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಾತು ಅಂತ ನಿರ್ಧಾರ ಆದ ವಿಷಯ ನನ್ನ ಕಿವಿಗೆ ಬಿದ್ದೊಡನೆ ನನಗೆ ತಡಿಲಿಕ್ಕಾಗ್ಲಿಲ್ಲ. ತೇ ರಾಜ್ಯಂ ಯಾಚಿತ, ನಿನಗೋಸ್ಕರ ರಾಜ್ಯವನ್ನ ಕೇಳಿದೆ, ಅದರ ಬದಲಿಗೆ
ರಾಮಸ್ಯತೆ ವಿವಾಸನಂ. ರಾಮ ಈ ಕಾಡಿಗೆ ರಾಜ್ಯವನ್ನ ಬಿಟ್ಟು ಕಾಡಿಗೆ ತೆರಳಬೇಕು, ನಿನಗೆ ರಾಜ್ಯ ಸಿಗಬೇಕು ಅಂತ ನಾನು ಬೇಡಿಕೊಂಡೆ. ಸಸ್ವವೃತ್ತಿಂ ಸಮಾಸ್ಥಾಯ ಪಿತಾಮೇ ತತ್ಯಥಾ ಕರೋ. ನನಗೆ ಅವನು ಕೊಡ್ಬೇಕಿದ್ದ ಒಂದು ಹಿಂದಿನ ಮಾತಿತ್ತು, ಅದನ್ನು ಈಡೇರಿಸುವ ನೆಪದಲ್ಲಿ ಪಿತಾ ತಥಾ ಅಕರು. ನಾನು ಕೇಳಿದ ತಕ್ಷಣವೇ ರಾಮನನ್ನ ಕಾಡಿಗೆ ಹೋಗು ಅಂತ ಹೇಳ್ದ. ನಿನ್ನನ್ನ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತೇನೆ ಅಂತ ನಿರ್ಧಾರ ಮಾಡಿದ. ತ್ವಯಾ ಪಿತಾನೀಂ ಧರ್ಮಜ್ಞ ರಾಜತ್ವಂ ಉಪಲಂಬ್ಯತಾಂ ತ್ವತ್ಕೃತೇ ಹಿ ಮಯಾ ಸರ್ವಂ ಇದಂ ಏವಂ ವಿಧಂ ಕೃತಂ. ನಿನಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಈ ರಾಜ್ಯವನ್ನ ದಕ್ಕಿಸಿಕೊಂಡಿದ್ದೇನೆ, ಕೇವಲ ನಿನ್ನ ಅಪೇಕ್ಷೆ. ತ್ವತ್ಕೃತೇ ಹಿ ಮಯಾ ಸರ್ವಂ, ನಿನ್ನ ಕೇವಲ ಒಳಿತನ್ನ ಬಯಸಿ ನಿನಗೆ ಹಿರಿದಾದ ಸ್ಥಾನ ಸಿಗಬೇಕು ಅಂತನ್ನುವ ತಾಯಿಯ ಹೆಬ್ಬಯಕೆಯನ್ನ ಮುಂದಿಟ್ಟುಕೊಂಡು ಈ ಎಲ್ಲ ಅವ್ಯವಸ್ಥೆಗಳನ್ನು ಕೂಡ ಸಹಿಸಿಕೊಂಡು ನಾನು ಒಪ್ಪಿಕೊಂಡಿದ್ದೇನೆ. ಈಗ ನೀನು ಕೂಡ್ಲೆ ಧರ್ಮಜ್ಞನಾದ್ರಿ ಆಗಿದ್ಯಾದ್ರಿಂದ ರಾಜತ್ವಂ ಅವಲಂಬ್ಯತಾಂ, ಕೂಡ್ಲೆ ಪಟ್ಟಾಭಿಷಿಕ್ತನಾಗಿ ಅಧಿಕಾರವನ್ನು ಸ್ವೀಕರಿಸು. ಪುತ್ರ ಶೋಕ ಪರಿದ್ಯೂನಃ ಪಂಚತ್ವಂ ಉಪಪೇದಿವಾನ್. ಆದರೆ ಮಗನನ್ನು ಕಳುಹಿಸಿಕೊಟ್ಟ ಮೇಲೆ ನಿನ್ನ ಸ್ಥಾನವನ್ನ ತಾನು ಕಾಣಬೇಕು ಅಂತ ಅವನಿಗೆ ಬಯಕೆ ಇತ್ತೋ ಇಲ್ಲೋ ಏನು ಅರ್ಥ ಆಗ್ಲಿಲ್ಲ. ರಾಮನನ್ನು ನೆನೆತಾ ಅವನು ಪ್ರಾಣ ಬಿಟ್ಟ. ಆದ್ರೆ ನೀನೀಗ ಮಾ ಶೋಕಂ ಮಾಚ ಸಂತಾಪಂ ಧೈರ್ಯಮಾಶ್ರಯ ಪುತ್ರಕ. ಮಗು, ಈಗ ಧೈರ್ಯ ತಗೊಳ್ಬೇಕು. ಈಗ ನಾವು ನಿಜವಾದ ಸಾಮರ್ಥ್ಯವನ್ನ ಪ್ರಕಟಪಡಿಸಬೇಕು. ಇದು ನಮ್ಮ ನಿಜವಾದ ಹೊಣೆಗಾರಿಕೆ. ತ್ವದಧೀನಾಹಿ ನಗರಿ, ಈ ಇಡೀ ನಗರ ಅಕಂಟಕವಾಗಿ ನಿನ್ನ ಕೈಯಲ್ಲಿ, ನಿನ್ನ ವಶದಲ್ಲಿ ಇದೆ. ನೀನದನ್ನು ಹೇಗೆ ಬೇಕಾದ್ರೂ ಬಳಸಿಕೊಳ್ಳಿಕ್ಕೆ ಅಧಿಕಾರ ಇದೆ. ಒಳ್ಳೆ ರೀತಿಯಿಂದ ದೋಷವಿಲ್ಲದಂತಹ ಅಧಿಕಾರವನ್ನು ಮುನ್ನಡೆಸು. ಮಾತ್ಮಾನಂ ಉರ್ವ್ಯಾಂ ಅಭಿಷೇಚಯಸ್ವ. ಅದರಿಂದಾಗಿ ನೀನು ಕೂಡ್ಲೆ ಇವರೆಲ್ಲ ವಸಿಷ್ಠ ರಾಮದೇವಾದಿಗಳು ಸಿದ್ಧ ಇದ್ದಾರೆ, ಸಿಂಹಾಸನದಲ್ಲಿ ಕೂಡು, ಅಭಿಷಿಕ್ತನಾಗು. ನಿನಗೆ 2 ನಿಮಿಷ ಎಲ್ಲವನ್ನ ಮರುಕಳಿಸಿ, ಮೊದಲು ಬಂದಾಗ ಏನೇನು ಮಾತಾಯ್ತು, ನಂತರ ಏನಾಯ್ತು, ಇದನ್ನೆಲ್ಲ ಯೋಚನೆ ಮಾಡಿ. ಇಲ್ಲಿ ಹಿಂದೆ ಒಂದು ಮಾತಿತ್ತು. ಎಲ್ಲ ದೂತರು ಬಂದಾಗ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳುವಾಗ, ಇವನು ಭರತ ಅವರನ್ನ ಕೇಳುವಾಗ ಅಲ್ಲೊಂದು ಮಾತಿದೆ. ಆತ್ಮಕಾಮ ಸದಾ ಚಂಡಿ ಕ್ರೋಧನ ಪ್ರಾಜ್ಞಮಾನಿನಿ ಅರೋಗ ಚಾಪಿ ಮೇ ಮಾತಾ ಕೈಕೈ ಕಿಮು ವಾಚಃ. ಅವಳು ಆಗ್ಲೇ ಹೇಳುವ ಮಾತು ಆತ್ಮಕಾಮ, ಯಾವಾಗ್ಲೂ ಆತ್ಮ ಕೇಂದ್ರಿತವಾಗಿ ಯೋಚನೆ ಮಾಡುವವಳು. ಚಂಡಿ ಏನ್ ಹೇಳಿದ್ರು ಅದರ ವಿರುದ್ಧವಾದದ್ದನ್ನೇ ಮಾಡಬೇಕು ಅಂತ. ತನ್ನಿ ಅಂದ್ರೆ ತರಲ್ಲ, ತರಬೇಡ ಅಂದ್ರೆ ತಂದೆ ಆಗ್ತೇನೆ. ಈ ತರದ ಒಂದು ಚಂಡಿ ಸ್ವಭಾವದವಳು. ಕ್ರೋಧನ, ತುಂಬಾ ಕೋಪಿಷ್ಠಳು. ಪ್ರಾಜ್ಞಮಾನಿನಿ, ಎಲ್ಲದಕ್ಕೂ ನಾನೇ ತಿಳಿದವಳು, ನನಗೆ ಯಾರು ಏನು ಹೇಳಬೇಕಾಗಿಲ್ಲ ಅಂತ ತನ್ನನ್ನೇ ತಾನು ಪ್ರಾಜ್ಞಮನ್ಯಮಾನಳು. ನಾನೇ ಎಲ್ಲರಿಗಿಂತ ಶುಭಗಳು, ನನಗೆ ಎಲ್ಲ ಗೊತ್ತಿದೆ. ಆದ್ರೆ ಅರೋಗ, ಪಕ್ಕ ಅಂತೂ ಯಾವ ದುಷ್ಟ ರೋಗಗಳು ಅವಳನ್ನು ಆಕ್ರಮಿಸಿಕೊಳ್ಳುವುದಿಲ್ಲ. ಮೇ ಮಾತಾ, ಅವಳು ನನ್ನ ತಾಯಿ. ಕೈಕೇಯಿ ಏನ್ ಹೇಳಿದ್ಲು ಅಂತ ಭರತ ಮೊದಲೇ ಈ ಮಾತು ಹೇಳಿದ್ದಾನೆ. ಆದ್ರೆ ರಾಮನ ವಿಷಯದಲ್ಲಿ ಅವಳಿಗೆ ಆ ಯೋಚನೆ ಇರಲಿಲ್ಲ. ಉಳಿದಂತೆ ಅವಳ ಸ್ವಭಾವ ಹೀಗಿತ್ತು ಅನ್ನೋದು ಮಧ್ಯದಲ್ಲಿ ಮತ್ತೊಂದು ಸರ್ತಿ ಬರುತ್ತೆ. ಅಂದ್ರೆ ಇದು ಮನೆಯಲ್ಲೇ ಇದ್ದ ಸಮಸ್ಯೆ. ಅಶ್ವಪತಿಯ ಹೆಂಡತಿಯೂ ಹಾಗೆ ಇದ್ಲು ಅಂತ. ಅವಳು ಕೂಡ ಅದನ್ನ ಹಿಂದೆ ಮಾತಾಡುವಾಗ, ಇದು ನಿಮ್ಮ ಮನೆತನದಿಂದ ಬಂದ ರೋಗ ನಿನಗೆ ಅಂತ ಬೈತಾನೆ ಮಧ್ಯದಲ್ಲಿ. ಅಂದ್ರೆ ಇದು ಅದಕ್ಕೆ ಸಾಮಾನ್ಯ ಕುಲದ ಎಲ್ಲ ಹಿನ್ನೆಲೆಗಳನ್ನ ನೋಡಿ ಕರೆ ತರಬೇಕು ಅಂತ ಮನೆಗೆ ಮಾತಾಡುವಾಗ ಹೇಳುವಂಥದ್ದು. ಆದ್ರೆ ಅದು ಆ ಹುಡುಗಿಯ ದೋಷ ಅಂತಲ್ಲ, ಅದು ಕೆಲವೊಂದ್ ಸರ್ತಿ ಜೆನೆಟಿಕಲಿ ಅಂತಹ ಕೆಲವು ಸಮಸ್ಯೆಗಳು ಮುಂದಕ್ಕೆ ಹರಿದು ಬರ್ತಾರೆ ಅಂತ ಅನ್ನುವ ಹಾಗೆ. ಆದ್ರೆ ಎಲ್ಲರಲ್ಲೂ ಹಾಗಿರ್ಬೇಕಾಗಿಲ್ಲ. ಆದ್ರೆ ಇವಳಲ್ಲಿ ಹಾಗಿತ್ತು ಅನ್ನೋದನ್ನ ಈ ಮಾತು ಹಿಂದಿನಿಂದಲೂ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಅದನ್ನು ಉಲ್ಲೇಖ ಮಾಡಿದ್ದನ್ನ ವಾಲ್ಮೀಕಿಗಳ ಮಾತಿನ ಮೂಲಕ ನಾವು ಗಮನಿಸಬೇಕಾದದ್ದು. ಅವನಿಗೆ ಕೋಪ ತಡಿಲಿಕ್ಕಾಗದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಹೊತ್ತು ಸುಮ್ಮನಾಗ್ತಾನೆ. ದುಃಖೇನೆ ದುಃಖ ಮಕರೋಹು, ಒಂದು ದುಃಖ, ಅದರ ಮೇಲೆ ಮತ್ತೊಂದು ದುಃಖ, ಈಗ ಇನ್ನೊಂದು ದುಃಖ. ಎಲ್ಲದರ ಮೇಲೂ ನೀನು ಚಪ್ಪಡಿ ಕಲ್ಲು ಎಳೆದು ನಮ್ಮನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ನಿನ್ನನ್ನು ಯೋಚನೆ ಮಾಡ್ತಾ ಇದ್ದಿ. ನೀನು ಯಾವ ಮನೆಗೆ ಬಂದಿದ್ದಿ ಅಂತ ಯೋಚನೆ ಮಾಡ್ಬೇಕಿತ್ತು ತಾನೆ. ಯಾವ ಮನೆತನದ ಹೆಣ್ಮಗಳಾಗಿ ನೀನು ಕಾರ್ಯ ಮಾಡಬೇಕಿತ್ತು ಅದನ್ನು ಮಾಡದೆ ಕೇವಲ ನೀನಾಗಿ ಯೋಚನೆ ಮಾಡಿದಿ. ಪಾಪದರ್ಶಿನಿ ಅಂಗಾರ ಮುಪಗುಹ್ಯಸ್ಮ ಪಿತಾಮೇ ನಾವ ಬುದ್ಧವಾನ್. ನಮ್ಮಪ್ಪ ಬೂದಿ ಮುಚ್ಚಿದ ಕೆಂಡದ ಹಾಗೆ ಒಳಗಿನಿಂದ ಬಿಸಿಯನ್ನು ಹೊತ್ತ ಬಗ್ಗೆ ಅಪ್ಪ ಪಾಪ ಅಂತ ಸೆರಗಲ್ಲಿ ಹೊತ್ಕೊಂಡೇ ಓಡಾಡಿದ್ದು ಬಂತು. ಸುಟ್ಟು ಈಗ ಇಡೀ ಕುಲವೇ ಭಸ್ಮವಾಗಿ ಹೋಗುವಂತಹ ಸ್ಥಿತಿ ಬಂತು. ಸುಖಂ ಪರಿಹೃತಂ ಮೋಹಾತ್ ಕುಲೇಸ್ಮಿನ್ ಕುಲಪಾಂಸಿನಿ. ಇಡೀ ನಿನ್ನ ಒಂದು ಸಣ್ಣ ಸ್ವಾರ್ಥದ ಬಯಕೆಯಿಂದ ಇಡೀ ಕುಲಕ್ಕೆನೆ
ದಿಕ್ಕೆಟ್ಟು ಮುಖ ಇಲ್ಲ ಅಂತನ್ನುವಂತಹ ದುಸ್ಥಿತಿಯನ್ನ ತಂದು ಬಿಟ್ಟಿದ್ದಿ. ನನ್ವಾರ್ಯೋಪಿ ಚ ಧರ್ಮಾತ್ಮ ತ್ವಯಿ ವೃತ್ತಿಮನುತ್ತಮಾಂ ವರ್ತತೆ ಗುರುವೃತ್ತಿಜ್ಞೋ ಯಥಾ ಮಾತರಿ ವರ್ತತೆ. ರಾಮಚಂದ್ರ ನಿನಗೆ ಏನು ತಪ್ಪು ಮಾಡಿದ್ದ? ಕೌಸಲ್ಯನ್ನ ಎಷ್ಟು ಪ್ರೀತಿಸ್ತಾ ಇದ್ನು, ಒಂದು ಅರ್ಥದಲ್ಲಿ ಅದಕ್ಕಿಂತ ಒಂದು ಹೆಚ್ಚು ಪ್ರೀತಿ ನಿನ್ನ ವಿಷಯದಲ್ಲಿ ಇಟ್ಟಿದ್ದ. ಅವನು ಯಾವತ್ತೂ ಕೂಡ ತನ್ನ ತಾಯಿಯನ್ನು ಮಾತ್ರ ತಾಯಿ ಅಂತ ಕರೀತಿರ್ಲಿಲ್ಲ. ಅವನು ಮಾತಾ ಅಂತಾನೆ ಕೈಕೇಯಿಯನ್ನೇ ಕರೀತಾ ಇದ್ದದ್ದು. ಹಾಗಾಗಿ ಯಾವ ವಿಷಯದಲ್ಲಿ ನಿನಗೆ ಅನ್ಯಾಯ ಮಾಡಿದ್ದಾನೆ? ಇನ್ನೊಂದು, ಈ ಕುಲದಲ್ಲಿ ಒಂದು ನಿಯಮ ಏನು? ತಥಾ ಜ್ಯೇಷ್ಠಾಹಿ ಮೇ ಮಾತಾ ಕೌಸಲ್ಯ ದೀರ್ಘದರ್ಶಿನಿ ತ್ವಯಿ ಧರ್ಮಂ ಸಮಾಸ್ಥಾಯ ಭಗಿನ್ಯಾಮಿವ ವರ್ತತೆ. ಕೌಸಲ್ಯೆ ನಿನ್ನ ವಿಷಯದಲ್ಲಿ ಯಾವತ್ತಾರು ಮಾತ್ಸರ್ಯದಿಂದ ನಡ್ಕೊಂಡಿದ್ದಾಳೆ. ಅವಳು ಹಿರಿಯಳು, ನಿನ್ನನ್ನೇ ಬೇಕಾದ ಹಾಗೆ ತನಗೆ ಕಾರ್ಯಕ್ಕಾಗಿ ಅವಳನ್ನ ಕೇಳಿಕೊಳ್ಬಹುದಿತ್ತು, ಮಾಡು ಇದನ್ನ ತೆಗೆದಿಡು ಅಂತ ಏನಾದ್ರೂ ಹೇಳ್ಬೋದಿತ್ತು. ಒಂದು ದಿವಸ ತನ್ನ ಸ್ವಂತ ತಂಗಿ ಅಂತ ನೋಡಿದ್ಲು. ಈ ಕುಲದಲ್ಲಿ ಯಾವತ್ತೂ ಕೂಡ ಹಿರಿಯನಾದವನೇ ಅಧಿಕಾರವನ್ನು ಸ್ವೀಕರಿಸುವಂತಹ ವ್ಯವಸ್ಥೆ ಇದ್ದದ್ದು. ನೀನು ಅದನ್ನು ಹೇಗೆ ಮುರಿದು ನಿನ್ನ ಸ್ವಾರ್ಥಕ್ಕಾಗಿ ಬದಲಾಯಿಸಿದೆ? ನಮೇ ವಿಕಾಂಕ್ಷಾ ಜಾಯೇತ ತ್ಯಕ್ತುಂ ತ್ವಾಂ ಪಾಪ ನಿಶ್ಚಯ. ನನಗೆ ನೀನೇನೇನು ಯೋಚನೆ ಮಾಡಿದ್ಯೋ ಅದನ್ನ ಯಾವುದನ್ನು ನಾನು ಆಗ್ಲಿಕ್ಕೆ ಬಿಡಲ್ಲ. ನೀನ್ ಅನ್ಕೊಂಡದ್ ಏನಿತ್ತೋ ಅದೆಲ್ಲ ಉಲ್ಟ ಹೊಡೆಯುತ್ತೀಗ. ಯದಿಮೇ ರಾಮಸ್ಯ ನಾವೇಕ್ಷ ತ್ವಯಿಸ್ಯಾನ್ ಮಾತ್ರವತ್ಸದ. ರಾಮ ನಿನ್ನನ್ನ ಅಂತಹ ಸ್ಥಾನದಲ್ಲಿ ಇಟ್ಟದ್ದನ್ನ ನೀನು ಉಳಿಸ್ಕೊಳ್ಲಿಕ್ಕೆ ನಿನ್ಗೊಂದು ಸಣ್ಣ ಯೋಗ್ಯತೆ ಇಲ್ಲದೆ ಹೋಯ್ತು. ಗತಿಂಬಾನಮಿ ವಿಜಾನಾಮಿ ರಾಜವೃತ್ತಸ್ಯ ಶಾಶ್ವತಿ ಸತತಂ ರಾಜಪುತ್ರೇಶು ಜ್ಯೇಷ್ಠೋ ರಾಜಾಭಿಷೇಚ್ಯತೆ. ಅದರಿಂದಾಗಿ ನಮ್ಮಲ್ಲಿ ಹಿರಿತನಕ್ಕೆ ಮನ್ನಣೆ ಕೊಡುವುದನ್ನ ತಪ್ಪಿಸಿ ದಾಸಭೂತನಾದಂತಹ ನನ್ನನ್ನ ಮೇಲೆ ಕೂಡಿಸಬೇಕು ಅಂತ ಎಂಥ ದಡ್ಡತನದಿಂದ ಯೋಚನೆ ಮಾಡಿದಿ. ನೀನು ಭ್ರೂಣ ಹತ್ಯೆಯನ್ನು ಮಾಡಿದ ದೋಷಕ್ಕೆ, ಕುಲವನ್ನೇ ನಾಶಪಡಿಸಿದ ಪಾಪಕ್ಕೆ ಕಾರಣಲಾಗಿದ್ದಿ. ಹೋಗು ನೀನು ಯಾವ್ದಾದ್ರೂ ನರಕಕ್ಕೆ. ತಾತ ಸಲೋಕತಾನ್, ನೀನು ನಮ್ಮ ಅಪ್ಪ ತೀರ್ಕೊಳ್ಳುವಾಗ ಯಾಕೆ ಆ ಚಿತೆಗೆ ಹಾರಿ ನಿನ್ನ ಪ್ರಾಣ ಬಿಡ್ಲಿಲ್ಲ ಅಂತ ಬೈತಾನೆ ತನ್ನ ತಾಯಿಗೆ. ಸಲೋಕತಾನ್ ಕುತಃ ನಾಯಾತ್, ಯಾಕೆ ನೀನು ನನ್ನ ತಂದೆಯ ಸಲೋಕತಾಂ ಅದೇ ಲೋಕಕ್ಕೆ ಹೋಗಿ ಯಾಕೆ ನೀನು ಬೀಳಲಿಲ್ಲ? ಅಂಗ ಪ್ರತ್ಯಂಗತ ಪುತ್ರ ಹೃದಯಾಚ್ಯಾಭಿಜಾಯತೆ ತಸ್ಮಾತ್ ಪ್ರಿಯತರೋ ಮಾತು ಪ್ರಿಯ ಏವತು ಬಾಂಧವಾ. ಒಂದು ವೇದದ ಮಂತ್ರವನ್ನ ಅಂಗಾದಂಗಾತ್ ಸಂಭವಸಿ ಅಂತ ಒಂದು ಮಂತ್ರವನ್ನ ಹೇಳಿ ಆ ಗರ್ಭಾಧಾನ ಕರ್ಮವನ್ನ ಮಾಡುವಾಗ ಹೇಳಲಿಕ್ಕಿದೆ. ತಾಯಿ ತನ್ನ ದೇಹದ ಪ್ರತಿಯೊಂದು ಭಾಗವನ್ನ ಹಿಂಡಿ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಒಂದು ಮಗು ಹುಟ್ಟುವುದು ಅಂದ್ರೆ ತಾಯಿಯೂ ಅದರ ಜೊತೆಗೆ ಮತ್ತೆ ಹುಟ್ಟುವುದು ಅಂತ ಅರ್ಥ. ಅಂಥ ಸ್ಥಿತಿಯಲ್ಲಿರುವಂತಹ ಆ ಕೌಸಲ್ಯೆ ಅಥವಾ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿದಾಗ್ಲೂ ಹಾಗೆ ಬಂದದ್ದು. ಅವರಿಗೂ ಅವರ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಇರ್ತಿತ್ತು. ಅಲ್ಲಿ ಯಾವುದನ್ನು ನಾನು ನಿಮ್ಗೆ ಈ ರೀತಿಯಾಗಿ ಮಗನಾಗಿ ಹುಟ್ಟಿದ್ದೇನೋ ಹೌದೋ ಅನ್ನೋ ಸಂದೇಹ ಹುಟ್ಟುವಂತೆ ನೀನು ನಡ್ಕೊಳ್ತಾ ಇದ್ದಿ. ತಾಯಿಗೆ ಮಕ್ಕಳ ಮೇಲೆ ಅತ್ಯಂತ ಪ್ರೀತಿ ಇರುತ್ತೆ. ಅವರಿಗೆ ಮಕ್ಕಳಿಗಿಂತ ಬೇರೆ ಬಂಧುಗಳೇ ಇಲ್ಲ. ಅಂಥ ಆ ತಾಯಿಯ ಮಗುವಿನ ಸಂಬಂಧವನ್ನ ಕಡಿದು ಹಾಕಿ ದೂರಕ್ಕೆ ಅಟ್ಟಿಬಿಟ್ಟಿಯಲ್ಲ. ಸಾತ್ವಮಗ್ನಿಂ ಪ್ರವಿಶ, ನೀನು ಹೋಗಿ ಯಾವ್ದಾದ್ರೂ ಬೆಂಕಿಗಾರು, ಸ್ವಯಂ ವಿಷ ಕೊಡಿ, ಅಥವಾ ದಂಡಕ ಅರಣ್ಯಕ್ಕೆ ನೀನೇ ಹೋಗು, ಅಥವಾ ರಜ್ಜುಂ ಬದ್ವಾ ಅಥವಾ ಕಂಠೆ, ಕುತ್ತಿಗೆಗೆ ಹಗ್ಗ ಹಾಕೊಂಡು ಹಾರು ಎಲ್ಲಿಗಾದ್ರೂ. ನೀನ್ ನನ್ನ ಜೊತೆಗೆ ತಾಯಿ ಅಂತ ಗುರುತಿಸಿಕೊಳ್ಳುವುದಕ್ಕೆ ಯೋಗ್ಯಳೇ ಅಲ್ಲ, ನೀನ್ ನನ್ನ ಜೊತೆಗೆ ಬರಬೇಡ ಎಲ್ಲಿಗೂ, ನಿನಗೆ ಸಾವೊಂದೇ ಕೊನೆಯ ಗತಿ ಅಂತ ಹೀಗೆ ಬೈತಾನೆ. ಇದಂತೆ ರಾಜ್ಯ ಕಾಮಸ್ಯ ರಾಜ್ಯಂ ಪ್ರಾಪ್ತಮ ಕಂಟಕಂ ಸಂಪ್ರಾಪ್ತಂ ಬತ ಕೈಕೇಯ ಶೀಘ್ರಂ ಕ್ರೂರೇನ ಕರ್ಮಣ. ಹೀಗೆ ಅವಳನ್ನ ಬೈದು ಕೌಸಲ್ಯ ಹತ್ರ ಓಡಿ ಬರ್ತಾನೆ. ಯಾಕೆಂದ್ರೆ ತುಂಬಾ ದುಃಖ ಪಡ್ತಾ ಇರೋಳು ಅವಳು ಭರತನ್ ನೋಡಿದ ತಕ್ಷಣ ಅವಳಿಗೆ ಕೋಪ ಬಂದೇ ಬಿಡ್ತು. ಯಾಕಂದ್ರೆ ಕೈಕೇಯಿ ನೆನಪಾದ್ಲು, ಭರತ ನೆನಪಾಗ್ಲಿಲ್ಲ. ಕೈಕೇಯಿ ನೆನಪಾದ ತಕ್ಷಣ ಆಯ್ತಪ್ಪ, ರಾಜ್ಯವನ್ನ ಪಡೆದು ಸುಖವಾಗಿರು, ನಿನಗೆ ಇನ್ಯಾರು ಕಂಟಕತನ ಕಾಡುವವರು ಯಾರೂ ಇಲ್ಲ, ಕಿರಿಕಿರಿ ಮಾಡುವವರಿಲ್ಲ, ಶೀಘ್ರ ಬಹಳ ಬೇಗನೆ ಸೇರ್ಬಿಡು ಅಂತೂ ನಿಮ್ಮ ತಾಯಿ ಯೋಚನೆ ಮಾಡಿದ ಎಲ್ಲ ಆಲೋಚನೆಗಳಿಗೆ ಅಸ್ತು ಅಂತ ದೇವತೆಗಳೂ ಹೇಳಿಬಿಟ್ಟಿದ್ದಾರೆ. ನೀನೊಬ್ಬ ಬಾಕಿ ಇತ್ತು ಇಲ್ಲಿ ನಾಟಕದಲ್ಲಿ ಭಾಗವಹಿಸಿ ನೀನು ಎಂಟ್ರಿ ಆಗುದು ಮಾತ್ರ ಬಾಕಿ ಇತ್ತು. ಈಗ ನೀನು ನನಗೇನು ಗೊತ್ತಿಲ್ಲ, ಎಲ್ಲ ನಮ್ಮ ಹಿರಿಯರು ಮಾಡಿದ್ದು, ನನಗೀಗ ರಾಜ್ಯಾಧಿಕಾರ ತೆಗೆದುಕೊಳ್ಬೇಕಾದ್ದು ಜನರ ಮೊರೆ ನೋಡಿ ಅನಿವಾರ್ಯವಾಗಿದೆ ಅಂತ ಒಂದೆರಡು ಕಣ್ಣೀರು ಹಾಕಿ ಅಧಿಕಾರ ತಗೊಂಡ್ಬಿಡು, ನಾನೇನು ಇದರ ಬಗ್ಗೆ ನೋ ಕಮೆಂಟ್ಸ್ ಮಾತಾಡಲ್ಲ ಅಂತಂದು ಬಿಡ್ತಾನೆ. ಇವನಿಗೆ ಮಾತಾಡ್ಲಿಕ್ಕಾಗಲ್ಲ. ಅವನು ಕಣ್ಣೀರಿಟ್ಟು ಕಾಲಿಗೆ ಅಡ್ಡ ಬಿದ್ದು ಅಳ್ತಾನೆ. ವಿವ್ಯತೆ ಭರತಃ ಅತೀವ. ಅವನು ಹೇಳ್ತಾನೆ, ವೃಣೇ ತುದ್ಯೇವ ಸೂಚನಾ. ಒಂದು ಆಳವಾದ ಚುಚ್ಚಿಕೊಂಡ ಗಾಯ ಆಗಿದೆ,
ಆ ಗಾಯದ ಮೇಲೆ ಒಂದು ಸೂಚಿಯನ್ನ ಮತ್ತೆ ಚುಚ್ಚಿದ್ರೆ ಅದು ಹೇಗೆ ವೇದನೆ ಕೊಡುತ್ತೋ ಹಾಗೆ ಈಗಲೇ ಅವನು ತಂದೆಯನ್ನು ಕಳ್ಕೊಂಡನು, ಅಣ್ಣನನ್ನ ಕಳ್ಕೊಂಡನು, ನೀನೇ ರಾಜ ಆಗ್ಬೇಕು ಅಂತ ಮಾಡಿ ಹೆಸರನ್ನ ಕೆಡಿಸಿದ ತನ್ನ ತಾಯಿಯ ಸ್ವಾರ್ಥ ಇದೆಲ್ಲದರಿಂದ ಘಾಸಿ ಜರ್ಜರಿತನಾಗಿ ಹೋಗಿದ್ದಾನೆ. ಇದರ ಮೇಲೆ ಈ ಚುಚ್ಚು ಮಾತು ಕೌಸಲ್ಯದ ಕೇಳಿ ನೆಲದಲ್ಲಿ ಬಿದ್ದು ಒದ್ದಾಡುವ ಹಾಗೆ ಆಗಿ ಹೋಯ್ತು ಅವನಿಗೆ. ಆ ಶಬ್ದಗಳನ್ನ ನಾವು ಹೇಳ್ತೇವಲ್ವಾ, ಗಾಯದ ಮೇಲೆ ಬರೆ ಹಾಕುವುದು, ಗಾಯದ ಮೇಲೆ ಉಪ್ಪು ಹಾಕುದು, ಇದೆಲ್ಲ ಇಲ್ಲಿದ್ದೆ ರಾಮಾಯಣದಲ್ಲೇ ಇರುವ ಮಾತುಗಳು. ಯಾವುದು ನಾವೇ ಸೃಷ್ಟಿ ಮಾಡಿದ ಶಬ್ದಗಳು ಯಾವುದು ಇಲ್ಲ, ಹೆಚ್ಚು ಕಮ್ಮಿ ಎಲ್ಲ ಇಂಥವುಗಳೇ ಇಲ್ಲಿ ಸಿಗುವಂತದ್ದು. ಅವನು ಹೇಳ್ತಾನೆ, ನಾನು ಈಗಲೇ ತಾಯಿ ಹೇಳ್ತಾಳೆ, ನೀನಿಲ್ಲಿ ಸುಖವಾಗಿರು, ನಾನು ನನ್ನ ಗಂಡ ನಿತ್ಯ ಅಗ್ನಿ ಕಾರ್ಯಗಳನ್ನ ಅಗ್ನಿಹೋತ್ರವನ್ನು ಮಾಡುತ್ತಾ ಇದ್ದಾದ್ರಿಂದಾಗಿ ಆ ಅಗ್ನ್ಯಾಗಾರವನ್ನ ಹಿಡ್ಕೊಂಡು ಸೀದಾ ರಾಮನಿದ್ದಲ್ಲಿಗೆ ಹೊರಟು ಹೋಗ್ತೇನೆ, ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಕಡೆಯಿಂದ ಇದು ಸರಿ ಇದು ತಪ್ಪು, ಹೀಗಿತ್ತು ಹೀಗಾಗ್ಬೇಕಿತ್ತು, ಇದು ಯಾವ ಮಾತುಕತೆಗೂ ನಾನು ಸಿದ್ಧ ಇಲ್ಲ. ಪ್ರಸ್ಥಾಸ್ಯ ಯತ್ರ ರಾಘವ, ರಾಘವ ಎಲ್ಲಿದ್ದಾನೆ ಅಲ್ಲಿಗೆ ಹೊರಟು ಬಿಡ್ತೇನೆ. ಹೀಗೆ ಹೇಳಿ ಮತ್ತೆ ಅವನಿಗೆ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ. ಆ ಹೊತ್ತಿಗೆ ಸ್ವಲ್ಪ ಹೊತ್ತಾದ್ಮೇಲೆ, ಆರ್ಯೆ ಕಸ್ಮಾದ ಜಾನಂತಮ್ಮಾಂ ಗರಹಸೆ, ಇದರಲ್ಲಿ ನನಗೆ ಯಾವ ಪಾಲು ಇಲ್ಲ, ಯಾವ ಪಾತ್ರವೂ ಇಲ್ಲ, ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ನನ್ನನ್ನು ನೀವು ಬೈತಾ ಇದ್ದೀರಿ. ನಿಮಗೆ ಗೊತ್ತಿರ್ಬೇಕು ನನಗೆ ರಾಘವ ಅಂದ್ರೆ ಎಷ್ಟು ಪ್ರೀತಿ ಅಂತ. ನಿಮಗೆ ನಾನು ಮತ್ತೆ ಬಿಡಿಸಿ ಹೇಳ್ಬೇಕಾಗಿ, ನನ್ನ ಎದೆ ಸಿಗಿದು ತೋರಿಸ್ಬೇಕಾ ರಾಮನ ಮೇಲೆ ನನಗೆ ಎಂಥ ಪ್ರೀತಿ ಇದೆ ಅಂತ ನಾನು ಹೇಳ್ಬೇಕಾದನ್ನ. ಒಂದು ಪ್ರತಿಜ್ಞೆ ಮಾಡ್ತಾನೆ, ಇಷ್ಟು ಉದ್ದದ ಒಂದು ಅಧ್ಯಾಯ ಪೂರ್ತಿ ಪ್ರತಿಜ್ಞೆ ಇದೆ. ಏನು ಅಂದ್ರೆ, ಇದು ಎಂತೆಂಥ ತಪ್ಪುಗಳನ್ನ ಮಾಡಿದವನಿಗೆ ಎಂತೆಂಥ ಗತಿ ಸಿಗುತ್ತೋ, ರಾಮನ ವಿಷಯದಲ್ಲಿ ನಾನು ಅವನು ಕಾಡಿಗೆ ಹೋಗಲಿ, ನನಗೆ ರಾಜ್ಯ ಸಿಗಲಿ ಅನ್ನುವ ಭಾವನೆ ನನ್ನಲ್ಲಿ ಮೂಡಿದ್ದಾದ್ರೆ ಆ ಎಲ್ಲ ಪಾಪಗಳು ನನಗೆ ಬರಲಿ. ಗೋವನ್ನ ಕೊಂದ ಪಾಪ, ತಂದೆ ತಾಯಿಗಳನ್ನ ನಾಶ ಮಾಡಿದ ಪಾಪ, ಮಕ್ಕಳನ್ನ ದೂರ ಕಟ್ಟಿದ ಪಾಪ, ಹೀಗೆ ನೂರಾರು ತರದ ಪಾಪಗಳನ್ನು ಹೇಳುತ್ತಾನೆ. ಇದೆಲ್ಲ ತಪ್ಪುಗಳು ಅನ್ನುವುದನ್ನ ಧರ್ಮಶಾಸ್ತ್ರದ ಅನೇಕ ಮಾತುಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ನಾವು ಅದನ್ನೇ ನೋಡ್ತಾ ಹೋದ್ರೆ ತುಂಬಾ ವಿವರ ಆಗ್ತಾ ಹೋಗುತ್ತೆ. ಗುರುಂಶ್ಚಾಪ್ಯಾವಜಾನಾತ್ತು ಯಸ್ಯಾರ್ಯಾನುಮತೆ ಸ್ಥಿತ ಗಾಶ್ಚ ಸ್ಪೃಶತು ಪಾದೇನ ಗುರುನ್ ಪರಿವದೇತ ಚ ಮಿತ್ರೇ ದೃಶ್ಯೇತ ಸೋತ್ಯರ್ಥಂ ಯಸ್ಯಾರ್ಯೋನುಮತೆ ಗತಃ. ದನವನ್ನ ಹೊಡೆದು ಅಥವಾ ಕಾಲಿನಿಂದ ಒದ್ದು ಏನಾದ್ರೂ ತಪ್ಪು ಮಾಡಿದವನಿಗೆ ಎಂಥ ಪಾಪ ಬರುತ್ತೋ ಆ ಪಾಪ ನನಗ್ ಬರ್ಲಿ, ನಾನು ರಾಮಚಂದ್ರ ಕಾಡಿಗೆ ಹೋಗ್ಲಿ ಅಂತ ಆಶಿಸಿದ್ದಾದ್ರೆ, ಗುರುಗಳನ್ನ ಯಾವುದಾದ್ರೂ ಕಾಲದಲ್ಲಿ ಅವಮಾನ ಮಾಡಿದ್ರೆ, ಅವರಿಗೆ ಸಿಗಬೇಕಾದ ಸೊತ್ತನ್ನ ಅಪಹರಿಸಿದ್ರೆ, ಜ್ಞಾನಿಗಳಿಗೆ ಸಂಬಂಧಪಟ್ಟಂತಹ ಏನೋ ಒಳ್ಳೆ ಮಾತುಗಳನ್ನ ನಮ್ಗೆ ಆಡ್ಲಿಕ್ಕೆ ಬರ್ಲಿಲ್ಲ ಅಂದ್ರು ಕೆಟ್ಟ ಮಾತುಗಳನ್ನ ನೂರಾರು ಜನರಕ್ಕೆ ಹಬ್ಬಿಸಿ ಅವರ ಮರ್ಯಾದೆಯನ್ನು ತೆಗೆದದ್ದಿದ್ರೆ, ನಮ್ಮನ್ನೇ ನಂಬಿದ ಅತ್ಯಂತ ಆಪ್ತ ಗೆಳೆಯನಿಗೆ ದ್ರೋಹವನ್ನ ಮಾಡಿದಂತಹ ದೋಷ ಏನಾದ್ರೂ ಇದ್ರೆ ಅದರಿಂದ ಎಂಥ ದುಸ್ಥಿತಿ ಒಬ್ಬನಿಗೆ ಬರುತ್ತೋ ಆ ದುಸ್ಥಿತಿ ನನಗ್ ಬರ್ಲಿ. ನಾನು ಒಂದು ವೇಳೆ ರಾಮನ ವಿಷಯದಲ್ಲಿ ತಪ್ಪು ಯೋಚನೆ ಮಾಡಿದ್ದು ಹೌದಾದ್ರೆ, ಅಕರ್ತಾಚಾತ ಯಾರು ಈಗ ಒಬ್ರು ಉಪಕಾರ ಮಾಡಿದ ಮೇಲೆ ಅದನ್ನ ನಮಗೆ ಪ್ರತ್ಯುಪಕಾರ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಮಾಡಬೇಕು, ಮರ್ತು ಬಿಟ್ರೆ ಅದು ಕೃತಜ್ಞ ಅಂತ ಲೆಕ್ಕ. ಕೃತಜ್ಞ ಅಂದ್ರೆ ಕೃತಂ ಜಾನಾತಿ, ಕೃತ ಮಾಡಿದ್ದನ್ನ ನೆನಪಿಸಿಕೊಳ್ಳುವುದು. ಕೃತಜ್ಞ ಅಂದ್ರೆ ಅವ್ರು ಉಪಕಾರ ಪಡೆದ ಮೇಲೆ ಅವ್ರನ್ನ ಮರ್ತೇ ಬಿಡುದು. ಕೃತಜ್ಞನೇ ನಾಸ್ತೆ ನಿಷ್ಕೃತಿ. ಎಲ್ಲ ಪಾಪಗಳಿಗಿಂತಲೂ ಕೂಡ ಹತ್ತಿರದ ನಮ್ಮಲ್ಲಿ ಸಹಜವಾಗಿ ಆಗುವ ಪಾಪಗಳಿಗೆ ದೊಡ್ಡದು ಯಾವುದು ಅಂದ್ರೆ ಉಪಕಾರವನ್ನು ಮರ್ತು ಬಿಡುದು. ಆಮೇಲೆ ನಂಗೆ ನಾಳೆ ಇಲ್ಲ ಅಂತಾನು ಹೇಳ್ಬೋದು, ಅಥವಾ ಅದನ್ನ ವಿರುದ್ಧವಾಗಿ ನಡ್ಕೊಳ್ಳೋದು ಇರ್ಬೋದು. ಈ ಎಲ್ಲಾ ತಪ್ಪುಗಳನ್ನು ಮಾಡಿದಾಗ ಯಾರಿಗೆ ಎಂಥ ದೋಷ ಬರುತ್ತೋ ಆ ದೋಷ ನನಗೆ ಬರ್ಲಿ ಅಂತ ಈಗ ಒಂದು ಉದ್ದದ ಲಿಸ್ಟ್ ಕೊಡ್ತಾನೆ. ಮಕ್ಕಳನ್ನ, ದಾಸರನ್ನ, ಭೃತ್ಯರನ್ನ, ತನ್ನ ಮನೆಯಲ್ಲೇ ಇರುವ ಪರಿವಾರದವರನ್ನ ಎಲ್ಲ ಇದ್ರು ಅವ್ರಿಗೆ ಯಾರಿಗೂ ಕೊಡದೆ ಗುಟ್ಟಲ್ಲಿ ಆಪೂಸ್ ಮಾವಿನ ಹಣ್ಣು ಸಿಕ್ತು ಅಂತ ಹೋಗಿ ಗುಟ್ಟಲ್ಲಿ ತಿಂದು ನನ್ಗೇನ್ ಗೊತ್ತಿಲ್ಲಪ್ಪ ಅಂತ ಅನ್ಕೊಂಡು ಬಂದ ಅಂದ್ರೆ ಅವನಿಗೆ ಯಾವ ನರಕ ಬರುತ್ತೋ ಆ ನರಕ ನನಗೆ ಬರ್ಲಿಕ್ಕೆ. ಮೃಷ್ಟ ಅಂದ್ರೆ ಅತ್ಯಂತ ರುಚಿಯಾದ ಪದಾರ್ಥವನ್ನ ಏಕಾರ್ಥೆ ತನಗೊಬ್ಬನಿಗೋಸ್ಕರ ಅದನ್ನ ತಿಂದು ನುಂಗ್ತಾನೆ ಅಂತ ಅನ್ನೋನಿಗೆ ಎಂಥ ಪಾಪ. ಇದನ್ನ ಕೃಷ್ಣ ಹೇಳ್ತಾನೆ, ಏ ಪಚಂತ್ಯಾತ್ಮ ಕಾರಣ. ದೊಡ್ಡ ದೋಷ ಯಾವುದು ಅಂದ್ರೆ ನನಗೋಸ್ಕರ ಮಾತ್ರ ಅಡಿಗೆ ಮಾಡ್ಕೊಳ್ಳೋದು, ಅಥವಾ ನಾನು ಮಾತ್ರ ತಿಂತೇನೆ ಅಂತ ತಯಾರು ಮಾಡಿಕೊಳ್ಳುವುದು, ಸಿದ್ಧ ಮಾಡಿಕೊಳ್ಳುವುದು. ಇಂಥವನಿಗೆ ಎಂಥ ಪಾಪ ಬರುತ್ತೋ ಆ ಪಾಪ ನನಗೆ ಬರ್ಲಿ. ಹೀಗೆ ಅಧರ್ಮದ ಎಷ್ಟೆಷ್ಟು ತಪ್ಪುಗಳೆಲ್ಲ ಏನೇನು ಲೋಕದಲ್ಲಿ ನಡೆಯುತ್ತೋ ಅದೆಲ್ಲ ನನಗ್ ಬರ್ಲಿ ಅಮ್ಮ. ನಾನು ಖಂಡಿತ ರಾಮಚಂದ್ರನ್ ಇಲ್ಲದ ರಾಜ್ಯವನ್ನ ಕಲ್ಪಿಸಿಕೊಂಡಿಲ್ಲ, ನನಗೆ ಅಧಿಕಾರ ಬೇಕು ಅಂತ ನಾನು ಬಯಸಿಲ್ಲ. ಹೀಗೆ ಹೇಳಿ ಅವನು ಸತ್ಯ ಪ್ರತಿಜ್ಞನ ಮಾತನ್ನ ಕೇಳಿದ ಮೇಲೆ ಕೌಸಲ್ಯ ಪಾಪ ಅವಳು ಬೇಜಾರು ಮಾಡ್ಕೊಳ್ತಾಳೆ. ಬೇಜಾರು ಮಾಡ್ಕೊಂಡು ತಕ್ಷಣ ಅವನನ್ನ ನೆಲಕ್ಕೆ ಬಿದ್ದು ಕಾಲ್ನ
ಆ ಮೇಲೆ ತಲೆಯನ್ನಿಟ್ಟು ಕಣ್ಣೀರಿನಿಂದ ಕಾಲು ತೊಳೆದು ಬಿಟ್ಟಿದ್ದಾನೆ. ಎತ್ತಿ ನೆತ್ತಿಯನ್ನು ಮೂಸಿ ಅಂಕಂ ಆನೀಯ ಬಲ ತೊಡೆಯ ಮೇಲೆ ಕೂಡಿಸಿಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ಅವಳು ಹತ್ತು ಬಿಟ್ಲು. ರುರೋಧ ವೃಷ ದುಃಖಿತ. ಯಾಕೆಂದ್ರೆ ಈಗ ಅವನು ಅಳುವವನು ಸಮಾಧಾನ ಮಾಡ್ಲಿಕ್ಕೆ ತಾನೇ ದುಃಖದಲ್ಲಿದ್ದಾಳೆ. ಅಳುವವರೇ ಪರಸ್ಪರ ಅಳುವವರಿಗೆ ಸಹಕಾರ ನೀಡಬೇಕಷ್ಟೇ. ಈಗ ಇಬ್ರು ಪರಸ್ಪರ ದುಃಖದಿಂದ ವಿಲಪಮಾನ, ಇಬ್ರು ಜೋರಾಗಿ ಹತ್ತು ಬಿಟ್ರು. ಭರತ ಶತ್ರುಘ್ನನು ಅವನು ಕಣ್ಣೀರಿಡ್ತಾ ನಿಂತಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ದೊಡ್ಡವರೆಲ್ಲ ಬಂದ್ರು, ವಸಿಷ್ಠ ವಾಮದೇವರೆಲ್ಲ ಬಂದ್ರು. ನೀನು ಬಂದ ಮುಖ್ಯ ಕಾರ್ಯ ತೈಲದಲ್ಲಿ ಅಂದ್ರೆ ಎಣ್ಣೆಯಲ್ಲಿ ಆ ದಶರಥನ ಶರೀರವನ್ನ ಮುಳುಗಿಸಿ ಇಟ್ಟಿದ್ದಾರೆ, ಅದು ಕೆಡಬಾರದು ಅಂತ. ಹಾಗೆ ಕೆಡದಂತೆ ಅದನ್ನು ನೋಡ್ಕೊಳ್ಳಿಕ್ಕೋಸ್ಕರ ಇಟ್ಟಿರುವಂತಹ ಆ ದೇಹವನ್ನ ಸಂಸ್ಕಾರ ಮಾಡ್ಲಿಕ್ಕೆ ನೀನು ಸಿದ್ಧ ಆಗಬೇಕು ಅಂತ ಹೇಳಿ ಕರೀತಾರೆ. ಆಪೀತ ವರ್ಣವದನಂ ಪ್ರಸುಪ್ತಮಿವ ಭೂಮಿಪಂ. ಈಗ ಸ್ವಲ್ಪ ನಿದ್ದೆ ಬರ್ತಾ ಇದೆ ಅಂತ ಮಲಗಿದಂತೆ ಮುಖದಲ್ಲಿ ಏನು ವಿಕಾರ ಆಗದೆ ಹಾಗೆ ಇದೆ ಅಂತಹ ಶರೀರವನ್ನು ಭೂಮಿಯಲ್ಲಿ ನಿವೇಶಿತಂ ಅಡ್ಡ ಮಲಗಿಸಿದ್ರು. ನೋಡಿದ್ಮೇಲೆ ಮತ್ತಷ್ಟು ಮುಖ ನೋಡಿದ್ಮೇಲೆ ತುಂಬಾ ದುಃಖ ಜಾಸ್ತಿಯಾಗಿ ಮತ್ತೆ ಜೋರಾಗಿ ಅತ್ತು ಭರತ ಮತ್ತೆ ಕಣ್ಣೀರಾದ. ವಸಿಷ್ಠರವನ್ನ ಹೆಗಲನ್ನ ಹಿಡಿದು ಮೇಲಕ್ಕೆತ್ತಿ ದೃಢವಾದ ಮನಸ್ಸಿಟ್ಕೊಳ್ಬೇಕಪ್ಪ, ಮೊದಲು ಆಗ್ಬೇಕಾದ ಕೆಲಸ ಪ್ರೇತ ಕಾರ್ಯಾಣಿ ಯಾನ್ಯಸ್ಯ ಕರ್ತವ್ಯಾನಿ ವಿಷಾಂಪತೆ ತಾನ್ಯವ್ಯಗ್ರಂ ಮಹಾಬಾಹೋ ಕ್ರಿಯತಾಂ ಅವಿಚಾರಿತಂ. ಈಗ ನೀನು ಹಿಂದಿನ ಯೋಚನೆಗಳನ್ನ ಮಾಡ್ತಾ ಕೂತ್ರೆ ಸಮಯ ಮೀರಿದಷ್ಟು ಈಗಲೇ ತಡವಾಗಿದೆ. ನಾವು ಇಷ್ಟು ತಡ ಮಾಡಬಾರದು. ಒಂದು ಶರೀರಕ್ಕೆ ಕೊಡಬೇಕಾದ ಸಂಸ್ಕಾರದ ವಿಷಯದಲ್ಲಿ ಎಷ್ಟು ಬೇಗ ಮುಗಿಸ್ತೇವೋ ಅಷ್ಟು ಅದಕ್ಕೆ ಹಿತ. ಯಾಕಂದ್ರೆ ಅದು ಮತ್ತೆ ಮರಳಿ ಆ ದೇಹಕ್ಕೆ ಪ್ರವೇಶ ಮಾಡಬೇಕು ಅಂತ ಬಯಸುತ್ತೆ. ಆದ್ರೆ ಆ ಪ್ರವೇಶ ಮಾಡಲಿಕ್ಕೆ ಶರೀರದಲ್ಲಿ ಯಾವ ಯೋಗ್ಯತೆಯೂ ಇರುವುದಿಲ್ಲ. ಅದರಿಂದ ಅದು ಮತ್ತೆ ಮತ್ತೆ ಒದ್ದಾಡುವ ಪ್ರಸಂಗ ಬರದೇ ಇರುವುದಕ್ಕಾಗಿ ಶರೀರವನ್ನು ದಾಹ ಅಂದ್ರೆ ಮೇಲಿನ ಲೋಕಗಳಿಗೆ ಹೋಗ್ಲಿಕ್ಕೆ ಅದು ದಾರಿ ತೆರೆದುಕೊಳ್ಳುತ್ತೆ ಎನ್ನುವ ಕಾರಣಕ್ಕಾಗಿ ಬೇಗನೆ ನೀನು ಇದನ್ನ ಕಾರ್ಯವನ್ನು ಮುಗಿಸಬೇಕು ಅಂತ ಹೇಳಿದ ತಕ್ಷಣವೇ ಶಿಬಿಕೆಯಲ್ಲಿ, ಶಿಬಿಕಾ ಅಂದ್ರೆ ಒಂದು ಮೇನೆಯಲ್ಲಿ ಅಂದ್ರೆ ನಾವು ಚಟ್ಟ ಅಂತ ಹೇಳುವ ಅರ್ಥದಲ್ಲಿ ಅದರಲ್ಲಿ ಆರೋಪ್ಯ ಅದಕ್ಕೆ ಚಂದದ ಅಲಂಕಾರಗಳನ್ನೆಲ್ಲ ಮಾಡಿ ಎಲ್ಲ ಪರಿವಾರದವರು ಊರಿನ ಜನ ಪ್ರತಿಯೊಬ್ರು ಕೂಡ ಯಾರು ಕರೆಸಿದ ಮಂದಿ ಅಲ್ಲ, ಅಳ್ಳಿಕ್ಕೋಸ್ಕರ ಬಾಷ್ಪಕಂಠಾಹ ವಿಮನಸಃ ತಮೂಚುಹು ಪರಿಚಾರಕಾಹ. ನಮ್ಮ ಯಜಮಾನ ಎಷ್ಟೆಲ್ಲ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದ ಅಂಥವನನ್ನ ಕಳೆದುಕೊಂಡ ಪ್ರತಿ ಕ್ಷಣವೂ ಕೂಡ ನಮಗೆ ವಿರಹದ ವೇದನೆಯಿಂದ ತಡೀಲಿಕ್ಕಾಗದ ವ್ಯಥೆಯನ್ನು ಉಂಟು ಮಾಡ್ತಾ ಇದೆ ಅಂತ ಅಳ್ತಾ ಇದ್ದಾರೆ. ದಾರಿಯಲ್ಲಿ ಜನ ಆ ಹೆದ್ದಾರಿಯಲ್ಲಿ ಕರ್ಕೊಂಡು ಹೋಗುವಾಗ, ಮನೆಯ ರಾಜಪಥದಲ್ಲಿ ಅರಮನೆಯ ಮುಂಭಾಗದಲ್ಲಿ ಕರ್ಕೊಂಡು ಹೋಗುವಾಗ ಹಿರಣ್ಯಂಚ ಸುವರ್ಣಂಚ ವಾಸಾಂಸಿ ವಿವಿಧಾನಿಚ ಪ್ರಕಿರಂತೋ ಜನಾ ಸರ್ವೇ ನೃಪತೆ ಅಗ್ರತೋ ಯಯುಹು. ನಾವು ಕೆಲವು ಕಡೆ ಕೆಲವು ಪದ್ಧತಿಗಳನ್ನು ನೋಡ್ತೇವೆ, ದುಡ್ಡನ್ನು ಎಸೀತಾರೆ. ಇಲ್ಲಿ ಹೇಳ್ತಾರೆ ಹಿರಣ್ಯಂಚ ಸುವರ್ಣಂಚ, ನಾಣ್ಯಗಳನ್ನ ಆ ಶರೀರದ ಮೇಲೆ ಎಸೆದು ಒಳ್ಳೊಳ್ಳೆ ಬಟ್ಟೆಗಳನ್ನ ಅದರ ಮೇಲೆ ಹೊದೆಸಿ ಅವರೆಲ್ಲ ಬಗೆ ಬಗೆಯ ರೀತಿಯ ವಸ್ತುಗಳನ್ನೆಲ್ಲ ಅದರ ಮೇಲೆ ಇಟ್ಟು ಅವರು ಮುಂದೆ ಮುಂದೆ ಸಾಕ್ತಾ ಇದ್ದಾರೆ. ಕೆಲವರೆಲ್ಲ ಚಂದನದ ಕಟ್ಟಿಗೆಗಳನ್ನು ತಂದು ಕೊಟ್ಟರಂತೆ, ಅಂದ್ರೆ ಮುಂದೆ ಅದನ್ನ ಸಂಸ್ಕಾರ ಮಾಡ್ಲಿಕ್ಕೆ ಚಿತೆಯಲ್ಲಿ ಏರಿಸ್ಲಿಕ್ಕೆ ಬೇಕಾದ ಕಟ್ಟಿಗೆಗಳನ್ನು ತಂದು ಕೊಟ್ಟರು. ಇನ್ನು ಕೆಲವರು ಪದ್ಮಗಳನ್ನು ತಂದು ಅದರ ಮೇಲೆ ಇರಿಸಿದ್ದಾರೆ. ದೇವದಾರುಣಿ ಚಾಕ್ರಿಕ್ಯ ಕ್ಷೇಪಯಂತೆ ಸ್ಥಾಪರೆ, ಇನ್ನು ಕೆಲವರೆಲ್ಲ ದೇವದಾರು ಮರದ ಕಟ್ಟಿಗೆಗಳನ್ನು ತಂದು ಇಟ್ಟಿದ್ದಾರೆ. ಹೀಗೆ ಹುತಾಶನನಿಗೆ ಯಜ್ಞದ ಅದು ಪರಿಸಮಾಪ್ತಿ ಅಂತ ಲೆಕ್ಕ. ಒಬ್ಬ ವ್ಯಕ್ತಿಯ ಶರೀರವನ್ನ ಅಗ್ನಿಯಲ್ಲಿ ಸುಡುವುದು ಅಂತಂದ್ರೆ ಬರುವಾಗ ದೇವರು ಏನೆಲ್ಲ ನಮಗೆ ಶರೀರದ ಭಾಗಗಳನ್ನ ಕೊಟ್ಟಿದ್ನೋ ಅದನ್ನ ಮರಳಿ ಅವನಿಗೆ ಒಪ್ಪಿಸುವ ಕಾರ್ಯ ಅದು. ನಮ್ಗೆ ಇಷ್ಟು ದಿವಸ ಈ ಶರೀರದಿಂದ ಇಷ್ಟೆಲ್ಲ ಉಪಕಾರ ಆಗಿದೆ, ಯಜ್ಞದ ಕೊನೆಯ ಆಹುತಿಯಾಗಿ ಅಲ್ಲಿ ಅದಕ್ಕೋಸ್ಕರನೇ ಅವನು ನಿತ್ಯ ಅಗ್ನಿ ಕಾರ್ಯ ಮಾಡುವಾಗ ಅದರಲ್ಲಿ 3 ವಿಧವಾದ ಯಜ್ಞದಲ್ಲಿ 3 ವಿಧವಾದ ಅಗ್ನಿಗಳಲ್ಲಿ ಒಂದು ದಾಕ್ಷಿಣಾತ್ಯ ಅಗ್ನಿ ಅಂತಿದೆ. ನಿತ್ಯ ಯಜ್ಞ ಒಂದಿದೆ, ವಿಶೇಷ ಕಾರ್ಯಗಳನ್ನು ಮಾಡುವಾಗ ಒಂದು ಅಗ್ನಿಯನ್ನ ಅದನ್ನು ಹೊರಗೆ ತರುವುದಿದೆ. ಅದು ಬಿಟ್ಟು ಇನ್ನೊಂದು ಕುಂಡದಲ್ಲಿ ಪ್ರತ್ಯೇಕವಾದಂತಹ ಅವನ ಶರೀರಕ್ಕೆ ಕೊಳ್ಳಿ ಇಡುವುದಕ್ಕೆ ಬೇಕಾದ ಉಪಾಸನೆ, ಅಂದ್ರೆ ಎಷ್ಟು ಎಚ್ಚರ ನೋಡಿ, ಬದುಕಿನುದ್ದಕ್ಕೂ ನನ್ನ ಸಾವಿಗಾಗಿ ಈ ಅಗ್ನಿ ಅನ್ನುವ ಎಚ್ಚರದೊಂದಿಗೆ ಕರ್ತವ್ಯವನ್ನು ನಿರ್ವಹಿಸುವ, ಅಂದ್ರೆ ಬರುವಾಗಲೇ ನಾನು ಹೊರಡುವುದು ಸಿದ್ಧ ಇದೆ ಅನ್ನುವ ಎಚ್ಚರಿಕೆಯೊಂದಿಗೆ ಬದುಕುವ ಆ ಕಲ್ಪನೆಯೇ ಬಹಳ ಚಂದ. ಆ ಅಗ್ನಿಗೆ ಶರೀರವನ್ನ ಆಹುತಿಯಾಗಿ ಕೊಟ್ಟಿದ್ದಾರೆ. ಕೆಲವರು ಅನೇಕ ರಿಂಗ್ ಮಂತ್ರಗಳನ್ನ, ಸಾಮಗಳನ್ನ, ಅಥರ್ವದ ಮಂತ್ರಗಳನ್ನೆಲ್ಲ ಯಥಾಶಾಸ್ತ್ರಂ ಜಗುಹು, ಬೇಕಾದ ಏನೇನು ಆ ಅಂತ್ಯೇಷ್ಟಿಗೆ ಸಂಬಂಧಪಟ್ಟಂತಹ ಕರ್ಣಸೂಕ್ತಾದಿಗಳಿದೆಯೋ, ಕರ್ಣಸೂಕ್ತ ವಸ್ತುತಃ
ತೀರಿಕೊಂಡ ನಂತರ ಹೇಳುವುದಲ್ಲ. ಅವನಿಗೆ ತೀರ್ತಾ ಇದ್ದೇನೆ ಅಂತ ಅನ್ನಿಸಿದಾಗ ಅವನಿಗೆ ಅಕಸ್ಮಾತ್ ಬಾಯಿ ತೊದಲ್ತಾ ಇದೆ, ಹೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಸ್ಥಿತಿ ಇದ್ರೆ, ಇಲ್ಲಾಂದ್ರೆ ಅವನೇ ಹೇಳ್ಕೊಳ್ಬೇಕು. ಇಲ್ಲ ಅಂದ್ರೆ ಅವನ ಮಕ್ಕಳಿಗೂ ಬರಲ್ಲ ಅಂದ್ರೆ ಇನ್ಯಾರನ್ನಾದ್ರೂ ಕರೆಸಿ ಅದನ್ನು ಕೇಳಬೇಕು ಅಂತ ಇರುದು. ಅದು ಕೊನೆಗೆ ಏನಾಗಿದೆ ಅಂದ್ರೆ, ಸತ್ತ ಮೇಲೆ ಹೇಳಿ ಹೇಳಿ ಅಭ್ಯಾಸ ಆದ್ಮೇಲೆ ಅದನ್ನ ಪಾಠ ಮಾಡುವಾಗ್ಲೂ ಕೇಳಲೇಬಾರ್ದು ಅನ್ನುವಷ್ಟು ಭ್ರಮೆ, ಭಯ ಅದು ಇರುವುದೇ. ಅದರ ಅರ್ಥ ತಿಳ್ಕೊಂಡ್ರೆ ಎಷ್ಟು ಚಂದ ಇದೆ ಅಂದ್ರೆ, ಬದುಕಿನ ಆಚೆಗಿನ ಸತ್ಯ ಏನು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅದು ಪವಮಾನ ಮಂಡಲದ ಕೊನೆಯ ಉಪಾಂತ್ಯ ಪವಮಾನ ಅಂತ ಹೇಳ್ತೇವೆ ಅದನ್ನ. ಬಹುಮಾನ ಮಂಡಲದ ಕೊನೆಯ ಮಂತ್ರಕ್ಕಿಂತ ಪೂರ್ವದಲ್ಲಿ 2 ಅನುವಾಕಗಳು ಬರುವಂತಹದ್ದು. ಬಹಳ ಸುಂದರವಾದ ಮಂತ್ರಗಳು. ಇಂದ್ರಾಯಂದೋ ಪರಿಶ್ರಮ, ಹೇ ಇಂದೋ, ಹೇ ಪ್ರಾಣನೇ, ನನ್ನನ್ನ ಅಂದ್ರೆ ಈ ಜೀವನಿಗೆ ಆಚೆ ಒಂದು ಸುಖದ ಸುಪ್ಪತ್ತಿಗೆ ಇದೆ ಅನ್ನೋದನ್ನ ಹೇಳಿದ್ರೆ ಅವನಿಗೆ ನಂಬಿಕೆ ಬರಲ್ಲ. ಯಾಕೆಂದ್ರೆ ಇಲ್ಲಿ ಬೈದಾದ್ರೂ ಆಮೇಲೆ ಕೊನೆಗೊಂದು ಗಂಜಿ ಹಾಕ್ತಾಳೆ ಮನೆಯಲ್ಲಿ, ಅಲ್ಲಿ ಅದೂ ಇಲ್ಲದೆ ಹೋದ್ರೆ ಅನ್ನೋ ಭಯಕ್ಕೆ ಅವನು ಹೋಗುವಂತ ಎಷ್ಟು ಕಳಿಸಿದ್ರು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಅದ್ರಲ್ಲಿ ನೀನೇ ಅತ್ತ ತಳ್ಳಿ ನನಗೆ ಆ ಸುಖದ ಪರಿಚಯವನ್ನು ಮಾಡಿಕೊಡು ಅಂತ ಪ್ರಾರ್ಥಿಸುವಂತಹ ಮುದಹ ಪ್ರಬುಧ ಆಸತೆ, ಅಲ್ಲಿ ಮುಕ್ತಿಯ ಸ್ವರೂಪವನ್ನ ವರ್ಣನೆ ಮಾಡ್ತಾರೆ ಅಲ್ಲಿ. ಅಂತಹ ಮಂತ್ರಗಳನ್ನು ಕೇಳ್ತಾ ಇರುವಾಗ ಭಗವಂತನ ಕಾರುಣ್ಯ, ಭಗವಂತ ನಮಗೆ ಕೊಡುವಂತಹ ಲೋಕದ ಸ್ವರೂಪ ಏನು ಅಂತ ಗೊತ್ತಾಗಿ ಆತ ಪ್ರಾಣವನ್ನು ಬಿಟ್ರೆ, ಅದು ಭಗವಂತನ ನೆನಪಿನೊಂದಿಗೆ ಶರೀರವನ್ನು ಬಿಟ್ಟ ಅನ್ನುವ ಕಾರಣಕ್ಕಾಗಿ ಅಕಸ್ಮಾತ್ ಅಲ್ಲಿ ಇನ್ನೂ ಅವರಿಗೆ ಪ್ರಾರಬ್ಧ ಇದೆ ಅಂದ್ರೆ ಮುಂದೆ ಒಳ್ಳೆ ಮತ್ತೆ ಮನುಷ್ಯ ಶರೀರವೇ ಉತ್ತಮವಾದ ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋ ಬಿಜಾಯತೆ ಅಂತ ಉತ್ತಮವಾದ ಲೋಕಗಳನ್ನ ಪಡೆಯುವುದಕ್ಕೆ ಅನುಕೂಲವಾದಂತೆಯೇ ಉತ್ತಮವಾದ ಶರೀರ ಕುಲವೂ ಕೂಡ ಆತನಿಗೆ ಒದಗುತ್ತೆ ಅನ್ನುವ ಕಾರಣಕ್ಕಾಗಿ ಅಸೂಕ್ತವನ್ನ ಹೇಳುವಂಥದ್ದು. ಇಂಥ ತುಂಬಾ ಭ್ರಮೆಗಳಿವೆ ನಮ್ಗೆ. ಗರುಡ ಪುರಾಣ ಕೇಳಲೇಬಾರ್ದು, ಅದು ಸತ್ತ ಮನೆಯಲ್ಲಿ ಮಾತ್ರ ಕೇಳಬೇಕು. ಈಗ ಹೇಳುವವನಿಗೆ ಅವನು ಅವರ ಅಪ್ಪ ಸಾಯೋ ತನಕ ಓದ್ಲಿಕ್ಕಿಲ್ಲ, ಅವನಿಗೆ 60ಕ್ಕೆ ಸಾಯೋದು ಅಂತ ಆದ್ರೆ ಅವನು ಓದುದು ಯಾವಾಗ, ತಿಳ್ಕೊಳ್ಳೋದು ಯಾವಾಗ? ಗರುಡ ಪುರಾಣ ಅಂತ ಅನ್ನೋದು ಪ್ರೇತಕಾಂಡ ಅಂತ ಒಂದು ಸಣ್ಣ ಭಾಗ ಅಷ್ಟೇ. ಅದರ ಬಿಟ್ಟು ಇನ್ನೂ 3 ಕಾಂಡಗಳಲ್ಲಿ ವಿಸ್ತಾರವಾದಂತಹ ಬ್ರಹ್ಮಕಾಂಡ, ಜ್ಞಾನಕಾಂಡ ಅಂತ ಉಳಿದಂತೆಯೇ ಅನೇಕ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಹಲವು ಬಾರಿ ಇತಿಗಾರುಡೆ ಅಂತ ಉಲ್ಲೇಖಿಸಿ ಹೇಳುವ ಮಾತುಗಳು. ಸರ್ವಮೂಲ ಓದ್ಲಿಕ್ಕಿಲ್ಲ ಆಗಿದ್ರೆ, ಯಾಕಂದ್ರೆ ಗರುಡ ಪುರಾಣದ ಮಾತುಗಳಿವೆ ಅದರಲ್ಲಿ. ತುಂಬಾ ಪ್ರಮೇಯ ಜಾತದಿಂದ ಕೂಡಿದಂತಹ ಪುರಾಣ ಅದು. ಸ್ವತಃ ಭಗವಂತನನ್ನ ಹೆಗಲ ಮೇಲೆ ಇರಿಸಿಕೊಂಡು ಗರುಡ ಹೋಗುವಾಗ ಸಮಯ ವ್ಯರ್ಥ ಆಗಬಾರದು ಅಂತ ಮಾಡಿದ ಪ್ರಶ್ನೋತ್ತರದ ಸರಣಿಯೇ ಈ ಗರುಡ ಪುರಾಣ. ಇಲ್ಲ, ಅದು ಸಾಯುವ ಕಾಲಕ್ಕೆ ಯಾರು ಬೋಧಿಸಿದ ಮಾತುಗಳಲ್ಲ. ಅದು ಪ್ರಯಾಣ ಕಾಲದಲ್ಲಿ, ಪ್ರಯಾಣ ಅಂದ್ರೆ ಬದುಕಿನಲ್ಲಿ ನಾವು ಈಗಲೂ ಪ್ರಯಾಣದಲ್ಲೇ ಇದ್ದೇವೆ. ಬದುಕೇ ಒಂದು ಪ್ರಯಾಣ, ಕೊನೆಯ ಕೊನೆಯ ಯಾನದ ಸ್ಥಿತಿ ಅಂತ ಅನ್ನೋದಕ್ಕೆ ಅದು ಒಂದು ಮಹತ್ವ ಇದೆ ಅಂತ ಅಷ್ಟೇ ಬಿಟ್ರೆ, ಇಂಥ ಭ್ರಮೆಗಳಿಂದ ನಾವು ದೂರವಾಗದೇ ಇದ್ರೆ ಸತ್ಯವನ್ನ ನಾವು ಪಕ್ಕದಲ್ಲಿ ಇಟ್ಟುಕೊಂಡು ಬೇಡ ಅಂತ ಅದಕ್ಕೆ ಮನೆಯಲ್ಲಿ ಕೆಲವೊಮ್ಮೆ ಪೂಜೆಗೆ ಅಂತ ಇಟ್ಟಿರ್ತಾರೆ ಅಪರೂಪದ ಮನೆಯಲ್ಲಿ ಹಳೇ ಮ್ಯಾನುಸ್ಕ್ರಿಪ್ಟ್ಗಳು ಅಂತ. ಅದು ಯಾವತ್ತು ಏನಿದೆ ಅಂತ ತೆಗೆದು ನೋಡುವ ಧೈರ್ಯವೂ ಇಲ್ಲ ಅಥವಾ ಅಪೇಕ್ಷೆಯೂ ಇಲ್ಲ. ಅಥವಾ ತೆಗೆದ್ರೆ ಅಪಮಾನ, ಅದು ಏನು ತೊಂದರೆ ಆಗ್ಬಿಡುತ್ತೆ, ಓಪನ್ ಆದ್ರೆ ಯಾವುದೋ ಒಂದು ಭೂತನೋ ಪ್ರೇತನ ಎದ್ದು ಬರುತ್ತೆ ಎನ್ನುವ ಯೋಚನೆಗಳಿಂದಲೇ ನಮ್ಮ ಮನಸ್ಸು ಹಾಳು ಮಾಡಿಕೊಳ್ತಾ ಇರ್ತದೆ. ಹಾಗಾಗಿ ಭಗವಂತನ ಎಚ್ಚರವನ್ನು ಪಡೆಯಲಿಕ್ಕೆ ಬೇಕಾದ ಯಥಾವಿಧಿ ಯಾವ ವಿಧಿಯನ್ನು ಅನುಸರಿಸಿ ಕರ್ಮಾಂಗಗಳನ್ನ ಮಂತ್ರಗಳನ್ನು ಹೇಳಬೇಕಿತ್ತು ಅದೆಲ್ಲವನ್ನು ಕೂಡ ಅಲ್ಲಿ ಉಚ್ಚಾರ ಮಾಡಿದ್ದಾರೆ. ಕೃತ್ಯೋದಕಂ, ಕೊನೆಗೆ ತರ್ಪಣಾದಿ ಕರ್ತವ್ಯಗಳನ್ನು ಏನು ಮಾಡಬೇಕಿತ್ತು ಅದನ್ನ ಮಂತ್ರಿಗಳು, ಪುರೋಹಿತರು ಎಲ್ಲರೂ ಜೊತೆಗೆ ಸೇರಿ ನಡೆಸಿದ್ದಾರೆ. ಅಂದ್ರೆ ಸಂಬಂಧವೇ ಇಲ್ಲದಿದ್ರು ಜನರು ಕೂಡ ರಾಜನಿಗೆ ಒಂದು ತರ್ಪಣ ಕೊಡ್ಲಿಕ್ಕಿದೆ. ಹೇಗೆ ಗುರುಗಳಿಗೆ ನಾವು ಕೊಡ್ಲಿಕ್ಕಿದೆಯೋ, ಹೇಗೆ ಸ್ನೇಹಿತರು ಯಾರಾದ್ರೂ ಇದ್ರೆ ಅದನ್ನು ಕೊಡ್ಲಿಕ್ಕೆ, ಯಾರೋ ತೀರಿಕೊಂಡವರು ಇದ್ರೆ, ತುಂಬಾ ಆತ್ಮೀಯ ಬಂಧುಗಳು ನಮ್ಗೆ ರಕ್ತ ಸಂಬಂಧದಿಂದ ಇರಬೇಕಾಗಿಲ್ಲ, ಅದೆಲ್ಲ ನಮಗೆ ಈ ಮಹಾಲಯದ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾರ್ಯಾರು ನಮ್ಗೆ ಯಾರು ಬದುಕಿಗೆ ಹೆಗಲಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಕೊಡಬೇಕಾದ ಕರ್ತವ್ಯ ಇದೆ. ಹಾಗಾಗಿ ಗುರುಸ್ಥಾನದಲ್ಲಿ ಇರುವವರಿಗೆ ಕೊಡಬೇಕು ಅಂತ ಅಂದ ಮೇಲೆ ರಾಜಸ್ಥಾನದಲ್ಲಿ ಇದ್ದವನಿಗೂ ಕೊಡಬೇಕು ಅಂತ ಮಾತುಗಳಿದ್ದ ಮೇಲೆ ಎಲ್ಲರೂ ಕೂಡ ಆ ಕರ್ತವ್ಯದಲ್ಲಿ ಭಾಗವಹಿಸಿದ್ರು. ಭರತನಿಗೆ ತಂದೆಯ ಶ್ರಾದ್ದವನ್ನ ಮಾಡಿ ಕೊಡಬೇಕಾದ ಬೇಕಾದಷ್ಟು ಸಂಪತ್ತುಗಳನ್ನ ನಿರ್ವ್ಯಾಜವಾಗಿ ದಾನವನ್ನು ಮಾಡಿದ್ದಾನೆ. 13 ದಿವಸಗಳು ಕಳೆಯುವ ಮುಂಚೆನೆ ಅವನಿಗೆ ಮಧ್ಯದಲ್ಲಿ ಆ ಕರ್ತವ್ಯ, ಸ್ಮಶಾನದ ಕರ್ತವ್ಯ ಮುಗಿಸಿ ಬಂದೊಡನೆ ನಾನು ಈಗಲೇ ರಾಮನನ್ನು ಹುಡ್ಕೊಂಡು ಹೋಗ್ತೇನೆ ಅಂತ ಹೊರಡುತ್ತಾನೆ. ಆಗ ವಶಿಷ್ಠರು ಕರೀತಾರೆ, ಅಪ್ಪ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, 13 ದಿವಸದ ಕರ್ಮಾಂಗಗಳನ್ನ, ಯಾಕೆಂದ್ರೆ ಅದನ್ನ ಏಕೋದ್ದಿಷ್ಟವನ್ನ ಮುಗಿಸಿ ಸಪಿಂಡೀಕರಣ ಮಾಡಿದ ಮೇಲೆನೆ ಈಗ ಮಾಡಿದ ಕರ್ಮಾಂಗ ಶುರು ಮಾಡಿದ್ದಕ್ಕೆ ಅರ್ಥ ಬರುತ್ತೆ. ನಮ್ಗೆ ಈಗ ಕೊನೆಗೆ ಎಲ್ಲಾ ಅನುಕೂಲಗಳನ್ನು ಮಾಡಿ
15 ದಿವಸದ್ದು ಒಟ್ಟಿಗೆ ಮಾಡುದು, 3 ತಿಂಗಳದ್ದು ಒಟ್ಟಿಗೆ ಮಾಡುದು, ವರ್ಷದ್ದು ಒಟ್ಟಿಗೆ ಮಾಡುದು, ಕೊನೆಗೆ ಸಾಯೋ ತನಕದ್ದು ಒಟ್ಟಿಗೆ ಮಾಡುದು ಎಲ್ಲ ಆಗೋಗ್ಬಿಡುತ್ತೆ. ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಆಗತ್ತೆ ನಮಗೆ ಸಾಯೋ ತನಕದ್ದು? ನಾವು ಈಗ ಕೊಡುವ ಯಾವುದೇ ಶ್ರಾದ್ದ ತೃಪ್ತಿಕರವಾದಂತಹ ನೀರಾಗಿರ್ಬೋದು ಅಥವಾ ಪಿಂಡ ಆಗಿರ್ಬೋದು, ಇದು ಅವ್ರಿಗೆ ಕೊಡುದಲ್ಲ. ಅದು ಅವರನ್ನ ಉದ್ದೇಶಿಸಿಕೊಂಡು ಅವರನ್ನ ಪ್ರತಿಮೆಯಾಗಿಸಿಕೊಂಡು ಭಗವಂತನದ್ದೇ ಆರಾಧನೆ ಅದು. ಹಾಗಾಗಿ ನಾವು ಅದು ಇಷ್ಟು ಸಣ್ಣ ಜೀವ, ಈ ಕುದುರೆಯ ಬಾಲದ ತುದಿಯನ್ನ ಕತ್ತರಿಸಿ 10,000 ಪೀಸ್ ಮಾಡಿದ್ರೆ ಏನು ಸಣ್ಣ ಕಣ ಸಿಗುತ್ತೋ ಅದಕ್ಕಿಂತಲೂ ಚಿಕ್ಕದು ಅಂತ. ಅದಕ್ಕೆ ಇಷ್ಟು ದೊಡ್ಡ ಪಿಂಡ ಏನ್ ತಿನ್ಲಿಕ್ಕಾಗುತ್ತೆ? ಅದಕ್ಕೆ ಕೊಡುದೇ ಅಲ್ಲ ಅದು. ಪಿತೃ ದೇವತೆಗಳು ಅಂತ ಒಂದಿಷ್ಟು ಜನ ಇದ್ದಾರೆ, ವಸುರುದ್ರ ಆದಿತ್ಯರು. ಅದಕ್ಕೆ ಸಂಬಂಧಪಟ್ಟಂತಹ ಭಗವಂತನ 3 ರೂಪಗಳಿವೆ. ಇದನ್ನ ಆರಾಧನೆ ಮಾಡೋದಕ್ಕೋಸ್ಕರ ಇವರನ್ನ ಪಿಂಡದಲ್ಲಿ ಆವಾಹಿಸಿ ಒಂದು ಪ್ರತಿಮೆ ಅಂತ ತಗೊಳ್ಳೋದಷ್ಟೇ ನಾವು. ಹಾಗಾಗಿ ಆ ಪಿಂಡವನ್ನ 3 ಹಿಂದಿನ ವ್ಯಕ್ತಿಗಳ ಜೊತೆಗೆ ಸೇರಿಸಿದ ಮೇಲೇನೆ ಮುಂದಿನ ಕರ್ಮಾಂಗಗಳಿಗೆ ಅಧಿಕಾರ ಸಿಗುವಂತದ, ಅದನ್ನು ಮುಗಿಸದೆ ನೀನು ಹೋಗಕೂಡದು ಅಂತ ಹೇಳಿದ ಮೇಲೆ ಅವನು ಒಪ್ಪಿಕೊಂಡು 13 ದಿವಸದ ಕರ್ಮಾಂಗಗಳನ್ನೆಲ್ಲ ತ್ರಯೋದಶೋಯಂ ದಿವಸ ಪಿತೃ ವೃತ್ತಸ್ಥಿತೆ ವಿಧೋ ಸಾವಶಿಷ್ಯೋಸ್ಥಿತೆ ಅಸ್ಥಿ ನಿಚಯೇ ಕಿಮಿಹತ್ವಂ ವಿಲಂಬಸೆ. ಇದು ಅಸ್ಥಿ ಮಾಡಿರುವಂತದ್ದು. ಇದನ್ನೆಲ್ಲ ಮುಗಿಸಿ ಕೊಟ್ಟು ಇನ್ನು ನೀನು ಹೊರಡಬಹುದು ಅಂತ ಹೇಳಿದಾಗ, ಹೊರಡಬಹುದು ಅಂತಂದ್ರೆ ಕರ್ಮಾಂಗ ಬಿಟ್ಟು ನಿಲ್ಲುದು. ಅವ್ರು ಹೊರಡಬಹುದು ಅಂತನ್ನೋದಕ್ಕೆ ಆ ರೀತಿಯಾದ ಮಾತಾಡ್ಲೇ ಇಲ್ಲ, ಅದು ಅವನ ಮನಸ್ಸಲ್ಲಿರೋ ಮಾತು. ಯಸ್ಯಾಕೃತೆ ವನೇ ವಾಸಃ ನ್ಯಸ್ತ ದೇಹಶ್ಚ ವಹ್ಪಿತ ಸೇಯಂ ಪಾಪ ನೃಶಂಸಾಚ ಈ ಕರ್ಮ 13 ದಿವಸದ ಮುಗಿಸಿ ಅರಮನೆ ಒಳಗೆ ಬಂದಿದ್ದಾನೆ. ಎಲ್ಲ ಅರಮನೆ ದುಃಖದಿಂದ ಒಬ್ಬೊಬ್ಬರು ಯಾರು ಆಗೋಗಿದೆ. ಅಷ್ಟೊತ್ತಿಗೆ ಸರಿಯಾಗಿ ಈ ಗೂನು ಬೆನ್ನಿನ ಮೂಳೆ ಒಂಚೂರು ಉಬ್ಬಿ ಇತ್ತಂತೆ. ಈ ನಮ್ಮ ನಾಟಿ ಹಸುಗಳಲ್ಲಿ ಬೆನ್ನಿಗೊಂದು ಡುಬ್ಬ ಇರುತ್ತೆ, ಅದು ಅವಳಿಗೂ ಇತ್ತು. ಅದು ನಾಟಿ ಅಲ್ಲ, ಆದ್ರೆ ಅಂತಹ ಬೆನ್ನಿನಿಂದ ಕೂಡಿದವಳು ಅದನ್ನ ಒಂದ್ ಕಡೆ ಬೈತಾಳೆ. ಮಂಗಕ್ಕೆ ಮಾಣಿಕೆ ಕೊಟ್ಟ ಅಂದ್ರೆ ಅಲಂಕಾರ ಮಾಡಿದ ಹಾಗಿದೆ ಅವಳು ಆ ರಾಮಚಂದ್ರನನ್ನ ಕಳುಹಿಸಿದ ತಕ್ಷಣವೇ ಮರು ದಿವಸ ಭರತನಿಗೆ ರಾಜ್ಯಾಭಿಷೇಕ ಆಗುತ್ತೆ ಅಂತ ಅನ್ನುವ ಸಂಭ್ರಮದಲ್ಲಿ ಎಲ್ಲ ಆಭರಣಗಳನ್ನ ಹಾಕೊಂಡು ಬಂದಿದ್ದಾಳ. ಬಂದ್ರೆ ಹೇಗಿತ್ತು ಅಂತಂದ್ರೆ, ಚೂರೂ ಚಂದ ಇಲ್ಲದ ವ್ಯಕ್ತಿಗೆ ಎಷ್ಟು ಅಲಂಕಾರ ಮಾಡಿದ್ರು ಅದು ವ್ಯರ್ಥವೇ. ನಾವು ಕಾಣಿಸುವ ಹಾಗೆ ಮಾಡ್ಬೇಕಷ್ಟೇ, ಏನಾದ್ರೂ ಚಂದ ಇದೆ ಅಂತ ಎಲ್ಲರ ಮುಂದೆ ಹೇಳ್ಕೊಳ್ಳಿಕ್ಕೋಸ್ಕರ ಮಾಡ್ಬೇಕಾದ್ರು. ಹಾಗಿದ್ದಾಳೆ ಅವಳು. ಎದುರುಗಡೆ ಬಂದು ವಿವಿಧಂ ವಿವಿಧೈಹಿ ತೈಸ್ತೈಹಿ ಭೂಷಣೈಶ್ಚ ವಿಭೂಷಿತ ಮೇಖಲಾ ದಾಮಭಿಶ್ಚಿತ್ರೈಹಿ ಅಣ್ಯೈಹಿ ಚ ವರಭೂಷಣೈಹಿ ಬಭಾಸೆ ಬಹುಬಿರ್ಬಸ ರಜ್ಜುಬದ್ಧೇವ ವಾನರಿ. ಮಂಗಕ್ಕೆ ಅಗ್ಗಕಟ್ಟಿ ತಂದ ಹಾಗೆ ಮೈಗೆಲ್ಲ ಈ ಚಿನ್ನದ ಚೈನು ಅಷ್ಟೇ. ಚೈನ್ ಅಂದ್ರೆ ನಾಯಿಗೆ ಹಾಕೊಂಡು ಬರೋದು ಅಂತ ಇರುತ್ತಲ್ಲ, ಅದೇ ತರ ಮಂಗನಿಗೆ ಒಂದು ಚೈನ್ ಹಾಕೊಂಡು ಹೇಳ್ಕೊಂಡು ಬಂದಾಗ ಮೈ ತುಂಬಾ ಇಂಥ ಆಭರಣಗಳಂತ ಹೊತ್ಕೊಂಡು ಬಂದಿದ್ದಾಳೆ. ಇದನ್ನು ನೋಡಿದ ಮೇಲೆ ಶತ್ರುಘ್ನಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂತು. ಭರತನು ನೋಡ್ತಾ ಇದ್ದಾನೆ, ಇವಳಿಂದಲೇ ಎಲ್ಲ ಆದದ್ದು, ಇಷ್ಟೆಲ್ಲ ಅನ್ಯಾಯಗಳು ನಡೀಲಿಕ್ಕೆ ಕಾರಣ ಆದದ್ದೇ ಇವಳು. ತಸ್ಯಾಃ ಕುರು ಯಥಾಮತಿ, ನಿನಗೇನಾದ್ರೂ ಸಿಟ್ಟಿದ್ರೆ ಅವಳ ಮೇಲೆ ತೋರಿಸ್ಬೇಕು ನೀನು ಅಂತ ಹೀಗೆ ಆ ಕ್ಷಣದ ಕೋಪಕ್ಕೆ ಮಾತಾಡಿದ ತಕ್ಷಣ ಏವ ಮುಕ್ತ್ವಾತು ತೇನಾಶು ಸಖೀ ಜನ ಸಮಾವೃತ ಗೃಹೀತ ಬಲವತ್ ಕುಬ್ಜ ಸಾ ತದ್ಗೃಹನಾದಯದು. ಶತ್ರುಘ್ನ ಕೈಯಲ್ಲಿದ್ದ ಒರೆಯಲ್ಲಿದ್ದ ಖಡ್ಗವನ್ನ ತಗೊಂಡ, ಗೂನು ಬೆನ್ನು ಹಾಕಿಕೊಂಡು ಭಾರೀ ಆಡಂಬರದ ವಸ್ತುಗಳನ್ನೆಲ್ಲ ಮೈಯ ಮೇಲೆ ಕತ್ತೆ ಹೇರಿಕೊಂಡು ಬರ್ತಾ ಇದ್ದವಳನ್ನ ಹಾಗೆ ಜುಟ್ಟು ಹಿಡಿದು, ಅವಳು ನಡಿಲಿಕ್ಕೆ ಮೊದ್ಲೇ ಕುಂಟುತ್ತಾ ಇದ್ದವಳು ನೆಲಕ್ಕೆ ದರವನ್ನು ಎಳೆದು ಆ ಇಡೀ ಆಸ್ಥಾನದ ಮಧ್ಯದ ನೆಲಕ್ಕೆ ಕರೆತಂದು, ಅವಳು ಬರುವಾಗ ಹಾಗೆ ಬರಲಿಲ್ಲ, ಎಲ್ಲ ತಡೆದು ಆಚೆ ಈಚೆ ಅನೇಕ ಭಾಂಡಗಳೆಲ್ಲ ಇದ್ವಂತೆ. ವಿಷಕರ್ಷತ ತಾರಕುಬ್ಜಾನ್ ರೋಷಂತೀಂ ಪೃಥ್ವೀತಳೆ ತಸ್ಯಾಂ ಘಟುಷ್ಯಮಾಣಾಯಾಂ ಮಂಥರಾಯಾಂ ತತಸ್ತತಃ ಚಿತ್ರಂ ಬಹುವಿಧಂ ಭಾಂಡಂ ಪೃಥಿವ್ಯಾಂ ತದಶೀವ್ಯತ. ಬರುವಾಗ ದಾರಿಯಲ್ಲೆಲ್ಲ ಅಲಂಕಾರಕ್ಕೆ ಈ ಮಣ್ಣಿನ ಮಡಕೆಗಳು ಅದು ಇದೆಲ್ಲ ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ಎಡ್ಕೊಂಡು ಹಿಡಿದು, ಅಂದ್ರೆ ತಾನು ತಪ್ಪಿಸಿಕೊಳ್ಳಿಕ್ಕೆ ಹಿಡ್ಕೊಳ್ಳಿಕ್ಕೆ ಹೋಗ್ತಿದ್ದಾಳೆ. ಅದೆಲ್ಲ ಬಿದ್ದು ಊರಿನವರಿಗೆಲ್ಲ ಗೊತ್ತಾಗ್ತಾ ಇದೆ ಇಲ್ಲಿ ಯಾರನ್ನು ಎಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಅಂತಹ ಸ್ಥಿತಿಯಲ್ಲಿ ಅವರನ್ನ ತಂದು ಮಧ್ಯದ ಈ ಬಾವಿ ಅಂತಿರುತ್ತೆ. ಬಾವಿ ಅಂತಂದ್ರೆ ಬಾವಿ ಅಲ್ಲ, ಇಡೀ ಮನೆಗೆ ಮಧ್ಯದಲ್ಲಿ ಓಪನ್ ಇರುತ್ತೆ, ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ. ಆ ಜಾಗಕ್ಕೆ ತಂದು ಎಳೆದು ಇನ್ನೇನು ಕತ್ತಿಯನ್ನು ಹಿಡಿದು ಆಕೆಯನ್ನ ಕತ್ತರಿಸಿ ತೆಗಿಬೇಕು ಅನ್ನುವಷ್ಟು ಕೋಪದಲ್ಲಿ ನಿಂತಿದ್ದಾನೆ. ಆಗ ಅವಳ ಜೊತೆಗಿದ್ದ ಸಖಿಯರೆಲ್ಲ ಹೆದರಿಕೊಂಡು ಹೋಗಿ ಓಡಿ ಕೈಕೇಯಿಗೆ ಹೇಳಿದ್ದಾರೆ,
ಹೀಗೆ ಮಂತ್ರನ ಎಗರಾಡ್ತಾ ಇದ್ದಾರೆ. ಇವತ್ತು ಒಂದು ತಲೆ ಉರುಳುತ್ತೆ. ಅವಳು ಓಡಿ ಬಂದು ಭರತನ ಹತ್ರ ಕಾಲು ಹಿಡಿದು, ದಯವಿಟ್ಟು ಇವಳನ್ನು ಕೊಲ್ಬೇಡ ಅಂತ ಶರಣಾಗತಳಾಗಿದ್ದೇನೆ, ಪ್ರಮದಾ ಕ್ಷಮ್ಯತಾಮಿತಿ ಅಂತ ಅವಳು ಹೇಳ್ತಾಳೆ. ಆಗ ಭರತ ಚೆನ್ನಾಗಿ ಬೈತಾನೆ, ಅವಳನ್ನು ಬೈತಾನೆ, ಕೈಕೇಯಿಯ ಜೊತೆಗೆ ಮಂಥರೆಯನ್ನು ಸೇರಿ ಬೈತಾನೆ. ಅವಳಿಗೆ ಈಗ ಎಲ್ಲರೂ ಬೈತಾ ಇದ್ದಾರೆ, ಇವನು ಮಾತ್ರ ಬೈಯುವುದಲ್ಲ, ಇಡೀ ಎಲ್ಲರೂ ಸೇರಿ ಹಿಡಿ ಶಾಪ ಹಾಕು ಬೈತಾ ಇದ್ದಾರೆ. ಅವಳಿಗೆ ದುಃಖ ತಡಿಲಿಕ್ಕಾಗಲಿಲ್ಲ. ಆದ್ರೆ ಅವಳನ್ನು ಬಿಡು ಅಂತ ಕೇಳಿಕೊಂಡಾಗ ಭರತ ಹೇಳ್ತಾನೆ, ಶತ್ರುಘ್ನ ಏನು ಮಾಡಬೇಡ, ಯದಿಮಾಂ ಧಾರ್ಮಿಕೋ ರಾಮಃ ನಾಸೂಯೇನ್ ಮಾತೃಘಾತಕಂ ಇಮಾಮಪಿ ಹತಾಂ ಕುಬ್ಜಾಂ ಯದಿ ಜಾನಾತಿ ರಾಘವಃ ತ್ವಾಂಚ ಮಾಂಚೈವ ಧರ್ಮಾತ್ಮ ನಾಭಿಭಾಷ್ಯತೆ ಧ್ರುವಂ. ಅಂದ್ರೆ ಇದು ರಾಮ ಅನ್ನುವ ಒಂದು ನಾಯಕನ ಪಾತ್ರ ರಾಮ ಇಲ್ಲದೇ ಇದ್ದಾಗಲೂ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದೊಂದು ಸಾಕ್ಷಿ. ಇದು ಒಂದು ಕಥೆಯನ್ನ ಕಟ್ಟಿಕೊಡುವ ರೀತಿ. ನಾವು ಯಾವಾಗ್ಲೂ ಕೆಲವೊಂದ್ಸಲ ಏನಂದ್ರೆ ಆ ಪಾತ್ರ ಎದುರಿಗೆ ಬಂದಾಗ ಮಾತ್ರ ಒಂದ್ ಸ್ವಲ್ಪ ಆ ಸೀನ್ ಜುಮ್ ಅಂತ ಇರುತ್ತೆ. ಆದ್ರೆ ನಿಜವಾಗಿ ಆ ಪಾತ್ರದ ಗಟ್ಟಿತನ ಎಲ್ಲಿ ಬರುತ್ತೆ ಅಂದ್ರೆ ಆ ಪಾತ್ರ ಇಲ್ಲದೆ ಇದ್ದಾದ್ರೂ ಅದರ ಪ್ರಭಾವದಿಂದಾಗಿ ಕಾರ್ಯ ನಡೀತಾನೇ ಇರಬೇಕು. ಭರತ ಹೇಳ್ತಾನೆ, ಧಾರ್ಮಿಕನಾದ ರಾಮಚಂದ್ರ ನಾಳೆ ನಮ್ಮಿಬ್ಬರನ್ನು ಮಾತನಾಡಿಸಬೇಕು ಅಂತಿದ್ರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ, ತಾಯಿ ವಿಷಯದಲ್ಲಿ ನಾವು ಘಾತಕರು ಅಂತ ಅನ್ನೋ ಹಣೆಪಟ್ಟಿಯನ್ನು ಇಟ್ಟುಕೊಳ್ಳದೆ ಇದ್ರೆ ಮಾತ್ರ ನಾಳೆ ನಮ್ಮನ್ನ ತಮ್ಮ ಅಂತ ಕನ್ಸಿಡರ್ ಮಾಡ್ತಾನೆ. ಇಲ್ಲಾಂದ್ರೆ ನಮ್ಮನ್ನ ಅವನು ಮುಲಾಜಿಂದೆ ಹೊರತು ಹಾಕ್ತಾನೆ. ಅವನಿಗೆ ಯಾವ ರೀತಿಯಿಂದ ನನ್ನ ಮೇಲೆ, ಯಾಕಂದ್ರೆ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವುದನ್ನ ರಾಮಚಂದ್ರ ಯಾವತ್ತೂ ಸಹಿಸುವುದಿಲ್ಲ. ಆದ್ರಿಂದ ಈ ಕಾರಣಕ್ಕಾಗಿ ನೀನ್ ಬಿಟ್ಬಿಡು, ನನಗೇನು ಕೋಪ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ಯಾ, ಇವಳನ್ನು ಈಗಲೂ ಕತ್ತರಿಸಿ ಹಾಕ್ತಿದ್ದೆ ಅಂತ ಕೈಕೇಯಿಯನ್ನು ತೋರಿಸಿ ಹೇಳ್ತಾನೆ. ಇವಳ ಮೇಲೂ ನನಗೆ ನಿನಕ್ಕಿಂತ 10 ಪಟ್ಟು ಕೋಪ ಇದೆ. ಆದ್ರೆ ರಾಮಚಂದ್ರನ ನೆನಪು ಈ ಎಲ್ಲ ಕೆಲಸದಿಂದ ನನ್ನನ್ನು ಹಿಂದಕ್ಕೆ ತೆರೆಯುತ್ತೆ. ರಾಮಚಂದ್ರನಿಗೆ ನಾವು ಈ ಒಂದು ಕೋಪಕ್ಕೆ ಇಡೀ ಬದುಕಿನುದ್ದಕ್ಕೂ ರಾಮನನ್ನೇ ನಾವು ಕಳ್ಕೊಳ್ಳುವಂತ ಸ್ಥಿತಿಗೆ ನಾವು ಇದೆಲ್ಲ ಒಂದು ಒಳ್ಳೆ ಮಾತುಗಳು. ಕೆಲವೊಂದ್ಸತಿ ನಾವು ದುಡುಕಿಗೆ ಏನೋ ಒಂದು ನಿರ್ಧಾರ ತಗೊಂಡ್ಬಿಡ್ತೇವೆ. ಆದ್ರೆ ಆ ನಿರ್ಧಾರದ ನಂತರ ಆಗುವ ದೊಡ್ಡ ಅಪರಾಧ ಅಥವಾ ದೊಡ್ಡ ಅಪಾಯ ಏನು ಯೋಚನೆ ಮಾಡಿ, ಏನೋ ಸಿಟ್ಟು ಬಂತು, ಅಪ್ಪ ಏನು ಕೊಡಿಸ್ಲಿಲ್ಲ, ಅಮ್ಮ ಏನು ಕೊಡಿಸ್ಲಿಲ್ಲ, ಮನೆ ಬಿಟ್ಟು ಹೋಗ್ತೇನೆ ಹೊರಡುದು. ಆದ್ರೆ ಮನೆಯಲ್ಲಿ ಇದ್ರೆ ಅವರು ಆ ಹೊತ್ತಿಗೆ ಬೈದದ್ದು ಇನ್ನೇನಾದ್ರು ಒಳಿತಿಗೆ ಅಂತ ಅನ್ನುವ ನೆನಪು ಯಾವಾಗ ಅರ್ಥ ಆಗುತ್ತೆ, ಪೂರ್ತಿ ಬಿಟ್ಟು ದೂರ ಹೋಗಿ ಅಲ್ಲೇನೋ ಅನರ್ಥ ವಾಪಸ್ ಹೇಳಲಿಕ್ಕಿಲ್ಲ, ಅಲ್ಲಿ ಅನುಭವಿಸ್ಲಿಕ್ಕಿಲ್ಲ. ಈ ಸ್ಥಿತಿಗೆ ನಾವು ಬರುವಂತ ಸ್ಥಿತಿ ಯಾವಾಗ್ಲೂ ನಮ್ಗೆ ಅನುಭವಕ್ಕೆ ನೋಡ್ತಾ ಇರ್ತೇವೆ ಅಂತಹದ್ದನ್ನು. ನಮ್ಗೆ ಅಂತ ಸ್ಥಿತಿ ಬಂದಾಗ ಈ ಮಾತು ನೆನಪಾಗಬೇಕು, ನಾವು ನಮ್ಮವರಿಗೆ ಹತ್ತಿರ ಆಗಿ ಉಳಿಬೇಕು ಅಂತಂದ್ರೆ ದುಡುಕಿನ ಯಾವ ನಿರ್ಧಾರವನ್ನು ಯಾವತ್ತೂ ಕೈಗೊಳ್ಳಬಾರದು ಅಂತ. ಹೀಗೆ ಅಲ್ಲಿ ಅವರನ್ನ ಬಿಟ್ಟು ಕಳುಹಿಸ್ತಾರೆ. ಅವತ್ತು ರಾತ್ರಿ ಆಯ್ತು. ಬೆಳಗ್ಗೆ ಮತ್ತೆ ಯಥಾ ಪ್ರಕಾರ 14ನೇ ದಿವಸ ಭರ ಎಲ್ಲರನ್ನ ಕರೆದು ಮಾತಾಡ್ತಾನೆ. ಅಷ್ಟೊತ್ತಿಗೆ ಇವರೇ ಎಲ್ಲ ಬರ್ತಾರೆ. ಉಳಿದ ಒಂದಿ ಮಾರ್ಗದಲ್ಲಿ ಯಾರೆಲ್ಲ ಇದ್ರು ಅವ್ರು ಬಂದು ಭರತನನ್ನು ಹೊಗಳಿಕ್ ಶುರು ಮಾಡ್ತಾರೆ. ಆಗ ಅವ್ನು ಹೇಳ್ತಾನೆ, ನನ್ನನ್ನು ಹೊಗಳಬೇಡಿ, ನಾನು ಯಾವ ಕಾರಣಕ್ಕೂ ಇಲ್ಲಿ ಅಧಿಕಾರದಲ್ಲಿ ಇರುವವನಲ್ಲ, ರಾಮನೇ ಈ ರಾಜ್ಯವನ್ನ ಆಳ್ಬೇಕು ಅಂತ ಅನ್ನುವ ದೃಷ್ಟಿಯಿಂದ ನಾನು ಇಷ್ಟ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಜ್ಯೇಷ್ಠಸ್ಯ ರಾಜತಾಲಿಕ್ಯಂ ಉಚಿತಾಹಿ ಕುಲಸ್ಯನ ನೈವಂ ಭವಂತೋ ಮಾಂ ವಕ್ತು ಅರ್ಹಂತಿ ಕುಶಲಾ ಜನಾಃ. ನೀವು ತುಂಬಾ ತಿಳಿದವರು ಅಂತ ಭಾವಿಸಿ ನಾನು ಈ ಮಾತನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ರಾಮಚಂದ್ರನೇ ರಾಜನಾಗಬೇಕು ಅಂತ ನೀವು ಮೊನ್ನೆ ತನಕ ಅಷ್ಟೆಲ್ಲ ಕಿರ್ಚಾಡಿದ್ದು ಕೂಗಾಡಿದ್ದೆಲ್ಲ ಸುಮ್ಮನೆನಾ? ಇವತ್ತು ನಾನು ಬಂದಾಗ ನನಗೆ ಜಯ ಅಂತಿದ್ದೀರಿ. ರಾಮಚಂದ್ರನ ಅವನಿಗೆ ನೀವು ಯಾರಿಗೆ ಬೇಕಾದ್ರೂ ಜಯ ಹಾಕುವ, ನೀವು ಕುಶಲಾ ಜನ, ನೀವು ಕುಶಲರಲ್ವೇ? ಕುಶಲ ಅಂದ್ರೆ ಏನು? ನಮ್ಗೆ ಶಬ್ದ ಕುಶಲ ಅಂದ್ರೆ ಕುಶಲ, ಅದೇ ಏನು ಕೇಳುದೇನು? ಕುಶ ಸಂಸ್ಕೃತದ ಶಬ್ದವೇ ತುಂಬಾ ಚಂದ. ಕುಶ ಅಂದ್ರೆ ಈ ದರ್ಭೆಯ ಹುಲ್ಲು. ನಿಮ್ಗೆ ಅದನ್ನ ಕತ್ತರಿಸಿ ತಂದ ಅನುಭವ ಇದ್ರೆ ಗೊತ್ತಿರುತ್ತೆ. ಅದು ನೀವು ಕುಯ್ಯುವಾಗ ಚೂರು ಹೆಚ್ಚು ಕಮ್ಮಿ ಆದ್ರೂ ಕೈ ಸೀಳ್ಬಿಡುತ್ತೆ. ಭಾರಿ ಜಾಗ್ರತೆಯಿಂದ ಅದನ್ನ ಕುಯ್ದು ತರಬೇಕು. ಇದು ಗುರುಕುಲದಲ್ಲಿ ಮಕ್ಕಳಿಗೆ ಇರುವ ಒಂದು ವಿದ್ಯೆ. ತುಂಬಾ ತರದ ವಿದ್ಯೆಗಳಿವೆ. ಅಂದ್ರೆ ಅದು ಒಂದು ಸೆಲ್ಫ್ ಡಿಪೆಂಡೆಂಟ್ ಆಗುವುದಕ್ಕೆ ಬೇಕಾದ ಅನೇಕ ತರದ ಪರೀಕ್ಷೆಗಳಲ್ಲಿ ಇದು ಒಂದು. ಕುಯ್ದು ತರುವಾಗ ಗಾಯ ಮಾಡಿಕೊಂಡ್ರ ಅವರಿಗೆ ನಾಳೆಯಿಂದ ಯಜ್ಞ ಶಾಲೆಯಲ್ಲಿ ಕೆಲಸಕ್ಕಿಲ್ಲ. ಯಾಕಂದ್ರೆ ಅದು ನೆತ್ತರಾಯ್ತು ಅಂತ ಒಂದು ಮೈಲಿಗೆ, ಎರಡನೇದವರಿಗೆ ಆ ನಾಜೂಕುತನ ಇಲ್ಲ ಅಂತ. ಕಟ್ಟಿಗೆ ಕುಯ್ಯುವುದಲ್ಲ ಅದು, ಅದರದ್ದೇ ಅದು ಕೆಲವು ನಿಯಮಗಳಿವೆ. ಹಾಗೆ ಅವನು ಚಂದ ತಂದ ಅಂದ್ರೆ ಅವನಿಗೆ ಆಗ ಕುಶಲ. ಕುಶ ಅಂದ್ರೆ ಲಾತಿ.
ಆ ಕುಶ ಅದರಲ್ಲೂ ಇನ್ನೂ ತುಂಬಾ ಅಂಶ ಇದೆ, ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಅದು ಹುಲ್ಲಿನಲ್ಲೇ, ಆ ದರ್ಭೆಯ ಹುಲ್ಲಿನಲ್ಲೇ 3-4 ತರ ಇದೆ. ಇಶಿಕ ಅಂತ ಬೇರೆ, ದರ್ಭೆ ಅಂತ ಬೇರೆ, ಕುಶ ಅಂತ ಬೇರೆ, ಮೌಂಜಿ ಬಂಧನ ಅಂತ ನಾವು ಹೇಳಿದ್ರಲ್ಲಿ ಒಂದು ಮೌಂಜಿ ಅಂತ ಒಂದು ಹುಲ್ಲಿದೆ, ಮುಂಜಾ ಅಂತ ಕರೀತಾರೆ ಅದನ್ನು. ಆ ತರದ ಎಲ್ಲ ಹುಲ್ಲುಗಳಲ್ಲಿ ಕುಶವೇ ಬೇಕು ಯಜ್ಞಕ್ಕೆ. ಅದರಲ್ಲಿ ಯಾವುದು ಬೇಕು, ಬೇರೆ ಬೇಡವಾದ ಹುಲ್ಲುಗಳನ್ನ ಬಿಟ್ಟು ಬೇಕಾದ ಹುಲ್ಲನ್ನ ಕಿತ್ತು ತರಬೇಕು. ಕಳೆಯನ್ನೆಲ್ಲ ಬಿಟ್ಟು ಚಂದದ ದರ್ಭೆಯನ್ನು ಮಾತ್ರ ತರಬೇಕಾದದ್ದು. ಅದನ್ನ ತಂದವನಿಗೆ ಕುಶಲ ಅಂತ ಹೇಳ್ತದೆ. ನಾವು ಕುಶಲವೇ ಕ್ಷೇಮವೇ ಅಂತೆಲ್ಲ ಬಳಸ್ತೇವೆ. ಇದಕ್ಕದಕ್ಕೆ ಏನ್ ಸಂಬಂಧ ಗೊತ್ತೇ ಇಲ್ಲ ನಮ್ಗೆ. ಏನು ಅಂದ್ರೆ ಜೀವನದಲ್ಲೂ ಪ್ರತಿ ದಿನದ ದೈನಂದಿನ ಘಟನೆಗಳಲ್ಲಿ ಒಳಿತು ಕೆಡುಕು ಎರಡೂ ಕೂಡ ಬರ್ತಾ ಇರುತ್ತೆ. ಅದರಲ್ಲಿ ಒಳಿತನ್ನ ಮಾತ್ರ ಸ್ವೀಕರಿಸಿ ಕೆಡುಕನ್ನ ತಲೆಗೆ ಹಚ್ಚಿಕೊಳ್ಳದೆ ಅದು ಬರ್ತಾ ಇರುತ್ತೆ. ಅದಲ್ಲ, ಆ ಹುಲ್ಲಲ್ಲಿ ಇರಬಾರ್ದು ಅಂತ ನಾವು ಬೈಲಿಕ್ಕಾಗುತ್ತಾ? ಅದು ಇದ್ರೆ ಇದ್ದೇ ಇರುತ್ತೆ. ಆದ್ರೆ ನಮ್ಗೆ ಬೇಕಾದ ಯಾವುದು ಅದನ್ನು ಮಾತ್ರ ಕಿತ್ತು ತರುವುದು ಹೇಗೋ ಹಾಗೆ ಸುಖಮಯವಾದ ಘಟನೆಗಳಿಗೆ ಮಾತ್ರ ನಾವು ರಿಯಾಕ್ಷನ್ ಮಾಡ್ತಾ, ಬೇಡವಾದ ಘಟನೆಗೆ ಹೆಚ್ಚು ರೆಸ್ಪಾಂಡ್ ಮಾಡದೆ ಯಾವಾಗ ಯಾರಾದ್ರೂ ಬೈದಾಗ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ ಒಂದು ಖುಷಿ ಆಗುತ್ತೆ. ನಾವು ತಪ್ಪು ಮಾಡದೇ ಇದ್ದಾಗ ನಮ್ಮನ್ನ ಅಣಗಿಸ್ತಾರೆ, ಅಣಗಿಸಿದಾಗ ನಾವು ಅಣಗಿಸಿದ್ದಕ್ಕೆ ಪ್ರತಿಯಾಗಿ ಬೇಸರ ಪಟ್ಕೊಂಡ್ರೆ ನಮಗೆ ಖುಷಿ ಆಗುತ್ತೆ. ಅದೇ ನಾವು ಅವನು ಅಣಗಿಸಿದ್ರೆ ಅಣಗಿಸ್ಲಿ, ನೀನು ಅದೇ ತರದ ಯಾವುದೋ ಒಂದು ದೋಷದಲ್ಲಿ ಕೂಡಿದವರು, ನನ್ನ ನೀ ಗಣಿಸಿ ನಿನ್ನ ಅಣಗಿಸು, ಇನ್ನೊಬ್ಬ ಇದ್ದಾನೆ ಅಂತ ನಾವು ಅದಕ್ಕೆ ಮೈ ಮೇಲೆ ಧೂಳು ಬಿದ್ದಾಗ ಜಾಡಿಸಿಕೊಂಡು ಹೊರಟು ಬಂದ್ರೆ ಅಣಗಿಸಿದವನಿಗೆ ಹಿಂಸೆ ಆಗುತ್ತೆ. ಅದು ಏನು ಒಂದು ರಿಯಾಕ್ಷನ್ನೇ ಇಲ್ಲ ಒಂದು ಅಂತ. ಹಾಗೆ ಬದುಕಿನಲ್ಲಿ ಒಳಿತು ಕೆಡುಕುಗಳೆಂಬ ಎರಡು ತರದ ಹುಲ್ಲುಗಳಲ್ಲಿ ಒಳಿತಾದ ಹುಲ್ಲನ್ನು ಮಾತ್ರ ಹೊತ್ತು ತರಬಲ್ಲವನೇ ಕುಶಲ. ಹಾಗಾಗಿ ಕುಶಲವೇ ನಿಮ್ಮ ಜೀವನದಲ್ಲಿ ಒಳಿತಿನ ಬಗ್ಗೆ ಮಾತ್ರ ಗಮನ ಕೊಟ್ಟು ಕೆಟ್ಟದ್ದಕ್ಕೆಲ್ಲ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಮುಂದೆ ಏನು ಗುರಿ ಇದೆ ಅನ್ನೋದ್ರ ಬಗ್ಗೆ ಗುರುಗಳು ಕೊಟ್ಟ ಆದೇಶ ಹುಲ್ಲು ತರಬೇಕು, ಅದು ಯಜ್ಞಕ್ಕಾಗ್ಬೇಕು. ನಿಮ್ಮ ಬದುಕು ಅನ್ನೋದು ದೊಡ್ಡ ಯಜ್ಞ. ಆ ಯಜ್ಞಕ್ಕೆ ಸಂಬಂಧಪಟ್ಟ ಸಂಗತಿಗಳಿಗೆ ಮಾತ್ರ ಯೋಚಿಸ್ತಾ ಬದುಕ್ತಾ ಇದ್ದೀರಾ? ಓ, ಇಷ್ಟೆಲ್ಲ ಅರ್ಥ ಇದೆಯಾ? ನಮಗೆ ಶಬ್ದ ಇದೆ, ಈಗಂತೂ ಆ ಶಬ್ದವೂ ಇಲ್ಲ ಬಿಡಿ, ಅದು ಪತ್ರ ಬರೆಯುವ ಕಾಲಕ್ಕೆ ಮುಗಿದೋಯ್ತು. ಕುಶಲವೇ ಸಾಂಪ್ರತ, ನಾವು ಕುಶಲವಾಗಿದ್ದೇವೆ, ನಿಮ್ಮ ಕುಶಲವನ್ನ ನಿರೀಕ್ಷಿಸಿ ಈ ಪತ್ರವನ್ನು ಬರೆಯುತ್ತಿದ್ದೇವೆ. ಈಗ ಇಷ್ಟುದ್ದ ಅವನ್ ಪಾಪ ಏನೇನೋ ಸಮಸ್ಯೆಗಳನ್ನೆಲ್ಲ ಹಾಕಿದ್ರೆ ನಮ್ದು ವಾಪಸ್ ಉತ್ತರಕ್ಕೆ ಅವನ್ ಬಡ್ಕೊಂಡದ್ದೇ ಬಂತು, ಏನು ಉಪಯೋಗ ಇಲ್ಲ. ಅಷ್ಟು ನಿರ್ಭಾವುಕರು ನಾವು, ಅಷ್ಟು ಪ್ರತಿಸ್ಪಂದನೆಯನ್ನು ಕೊಡದೇ ಇರುವಷ್ಟು ಹೃದಯ ಶೂನ್ಯರಾಗ್ಬಿಟ್ಟಿದ್ದೇವೆ ಇವತ್ತು. ಅದರಿಂದ ನಮಗೆ ಒಂದು ಭಾವನೆಗಳು ಅಂತ ಇದ್ರೆ ಮಾತ್ರ ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯ. ಹಾಗೆ ಅವನು ಹೇಳ್ತಾನೆ, ನಮ್ಮ ತಂದೆ ಇರುವಾಗ ಈ ಜಗತ್ತಿನ ಅಂದ್ರೆ ಈ ರಾಜ್ಯದ ಎಲ್ಲರಿಗೂ ಕೂಡ ಕ್ಷೇಮವನ್ನು ಬಯಸಿದವನು. ನಮ್ಮ ಅಣ್ಣ ಬರಬೇಕಿತ್ತು, ಅವನು ಬಂದ, ಆದ್ರೆ ಅವನು ಬರೋದೇನೋ ಹೆಚ್ಚು ಕಮ್ಮಿಯಾಗಿ ಅವನು ಹೊರಟಾಯ್ತು. ನೀವು ಮನೆಯಲ್ಲಿ ಎಲ್ಲಾ ಕೈಂಕರ್ಯಗಳನ್ನು ಕೂಡ ನಿಲ್ಲಿಸಿ ಅಣ್ಣನಿಗಾಗಿ ಪ್ರತಿಭಟನೆ ರೀತಿ ನಿಂತವರು. ಆದ್ರೆ ಇವತ್ತು ನನ್ನನ್ನ ಎಲ್ಲ ಅಲ್ಲಿ ಸಂಭಾರ ನಡೆದಿದೆ, ಸಿಂಹಾಸನ ಸಿದ್ಧವಾಗಿದೆ, ಅನೇಕ ನದಿಗಳ ನೀರು ತಂದಿದ್ದಾರೆ, ಅಭಿಷೇಕಕ್ಕೆ ಬೇಕಾದ ಬೇರೆ ಬೇರೆ ದ್ರವ್ಯಗಳನ್ನು ಸಿದ್ಧಪಡಿಸಿದ್ದಾರೆ, ಪೇಟ ಸಿದ್ಧ ಆಗಿದೆ, ಎಲ್ಲ ನನ್ನನ್ನು ಹೊಗಳ್ತಾ ಇದ್ದೀರಲ್ವ. ರಾಮ ಪೂರ್ವೋಹಿನೋ ಭ್ರಾತ, ನಮಗೆ ಯಾವತ್ತಿದ್ರು ಕೂಡ ರಾಮನೇ ರಾಜನಾಗ್ಬೇಕಾದವನು ಹೊರತು ನಾನು ನಿಮಗೆ ರಾಜನಾಗ್ಬೇಕಾದವನಲ್ಲ. ಅಹಂ ತು ಅರಣ್ಯೇ ವತ್ಸ್ಯಾಮಿ ವರ್ಷಾಣಿ ನವ ಪಂಚಚ. ಅಣ್ಣ ಮಾತು ತಪ್ಪವನಲ್ಲ, 14 ವರ್ಷದ ವನವಾಸ ಮುಗಿಸಿಯೇ ಬರುವವನು. ಅವನಿಗೆ ಹಿಂದೆ ಕೂಡ್ಲೆ ಬಾ ಅಂದ್ರೆ ಆಗುದಿಲ್ಲ. ಅದಕ್ಕೆ ನಾನೊಂದು ಉಪಾಯ ಮಾಡ್ತೇನೆ, ನಾನು 14 ವರ್ಷ ವನವಾಸ ಮಾಡ್ತೇನೆ, ಅಣ್ಣ ಇಲ್ಲಿ ಇರ್ಲಿ, ಆಮೇಲೆ ಅವನೇ ಮುಂದುವರುತ್ತೆ, ನಾನು ಮತ್ತೆ ವಾಪಸ್ ಬರಲಿಕ್ಕೆ ನನಗೆ ಅವಕಾಶ ಇದ್ದೇ ಇರುತ್ತೆ, ನಾನು ಆಗ ಬಂದು ಅಣ್ಣನನ್ನ ಸೇರಿಕೊಳ್ತೇನೆ. ಹೀಗೆ ಅಣ್ಣನ ಬಗ್ಗೆ ನನಗೆ ಏನ್ ಅಭಿಪ್ರಾಯ ಇದೆಯೋ ಅದನ್ನು ನಾನು ಯಾವತ್ತೂ ಕೂಡ ಬದಲಾಯಿಸಿಕೊಳ್ಳಿಕ್ ಸಿದ್ಧ ಇಲ್ಲ. ಈ ರೀತಿ ಜನ ಭರತನ ಮಾತು ಕೇಳಿ ಜನ ಅವಾಕ್ಕಾದ್ರು. ಅಂದ್ರೆ ಅವ್ರಿಗೆ ಈಗ ಏನು ಅಂದ್ರೆ ಅನಿವಾರ್ಯ, ದೊಡ್ಡ ಸ್ಥಾನದರು ಏನ್ ನಿರ್ಧಾರ ತೆಗೆದುಕೊಂಡ್ರು ನಾವು ಅವರಿಗೂ ಜಯ ಹೇಳ್ಬೇಕು ಅಂತ ಪಾಪ ಇದ್ರು. ಆದ್ರೆ ಯಾವಾಗ ಇವನ ಬಾಯಲ್ಲೇ ರಾಮನೇ ರಾಜ ಆಗ್ಬೇಕು ಅಂತ ಬಂತೋ ಅಲ್ಲಿ ತನಕ ಕಂಠದಿಂದ ಮೇಲಕ್ಕೆ ಭರತನಿಗೆ ಜಯವಾಗಲಿ ಇದ್ದ ಮಾತು ಅದು ಹೃದಯದಿಂದ ಬರ್ಲಿಕ್ಕೆ ಶುರುವಾಯಿತು. ಯಾಕೆಂದ್ರೆ ಇವನು ರಾಮನನ್ನ ಕರೆತರ್ತಾನೆ ಅಂತ ಅನ್ನೋ ವಿಶ್ವಾಸ ದೃಢ ಆಯ್ತಲ್ಲ, ಎಲ್ಲರ ಮನಸ್ಸಿನಲ್ಲೂ ನಿರಾಳ ಆಯ್ತು. ಅಂತೂ ರಾಮಚಂದ್ರ ಬರ್ತಾನೆ, ನಾವು ಆಗುದಿಲ್ಲ, ಮುಗಿದೋಯ್ತು, ನಮ್ಗೆ ಆಳ್ವಿಕೆ ಸಿಗುವುದೇ ಇಲ್ಲ ಅಂತ ಅನ್ಕೊಂಡ್ರೆ, ಏವಂತೆ ಭಾಷಮಾನಸ್ಯ ಪದ್ಮ ಶ್ರೀ ಉಪತಿಷ್ಠತ ಯಸ್ತ್ವಂ ಜ್ಯೇಷ್ಠೆ ನೃಪಸುತೆ ಪೃಥಿವೀಂ ಧಾತು ಇಚ್ಛಸಿ. ಇಡೀ ನೋಡಿ, ಯಾವುದೋ ಬರೀ ಪೇಟ ಮಾತ್ರ ಕೊಡುವುದಲ್ಲ ಅದು, ಅಥವಾ ನಿನ್ನೆ ತೆಗೆದುಕೊಂಡು ಹೋಗಿದ್ದ ಸಂಪತ್ತನ್ನ ವಾಪಸ್ಸು ತೆಗೆದುಕೊಂಡದ್ದನ್ನ ಮರಳಿಸುವುದಲ್ಲ ಇದು. ಇಡೀ ದೇಶದ ಘನ ಸಂಪತ್ತು ಅಧಿಕಾರ ಎಲ್ಲ
ಅದು ಬಂದ್ರೆ ಏನ್ ಬೇಕಾದ್ರೂ ಸಿದ್ಧಿ ಪಡಿಬಹುದು, ಏನ್ ಬೇಕಾದ್ರೂ ನಡೆಸಬಹುದು. ಆದ್ರೆ ಅಷ್ಟನ್ನೂ ಕೂಡ ಅಣ್ಣನಿಗೆ ಮರಳಿಸುವ ಯೋಚನೆ ನೀನು ಮಾಡಿದ್ದಿ ಅಂತಂದ್ರೆ ನಿನ್ನಲ್ಲಿ ಯಾವತ್ತೂ ಕೂಡ ಶ್ರೀಹಿ ಉಪತಿಷ್ಠತ, ಶ್ರೇಯಸ್ಸು, ಬದುಕಿನ ಉದ್ದಕ್ಕೂ ನೆಮ್ಮದಿ ನಿನ್ನ ಜೀವನದಲ್ಲಿ ಇರಲಿ. ಇದು ನನ್ನೆಲ್ಲರ ಆಶೀರ್ವಾದ, ಇದು ನನ್ನೆಲ್ಲರ ಅಭಿಪ್ರಾಯ ಅಂತ ಹೇಳಿ ಎಲ್ಲರೂ ಅವನನ್ನ ಸಂತೋಷದಿಂದ ಹೊಗಳುತ್ತಾರೆ. ಇಷ್ಟಾದ ತಕ್ಷಣವೇ ಅವನು ಹೇಳ್ತಾನೆ, ಬರೀ ಚಪ್ಪಾಳೆ ಕಟ್ಟಿದ್ರೆ ಮುಗಿಯುವುದಿಲ್ಲ, ರಾಮಚಂದ್ರ ಬರುವಾಗ ಮತ್ತೆ ನಿಧಾನಕ್ಕೆ ಬಂದಾಗ ಗುಡಿಸುದಲ್ಲ. ಈ ಕೆಲವೊಮ್ಮೆ ಆಚಾರ ಬಂದ್ಮೇಲೆ ಎಲ್ಲ ವ್ಯವಸ್ಥೆ ಆಗ್ಬೇಕಾಗತ್ತೆ, ನಮ್ಗೆ ಇಲ್ಲಿ ಆಗ್ಲಿಲ್ಲ, ನಾನು ಸುಮ್ಮನೆ ಹೇಳಿ, ಕೆಲವೊಂದ್ ಸರ್ತಿ ಅವರೇ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಹಾಗಲ್ಲ, ರಾಮಚಂದ್ರ ಬರುವ ಮುನ್ನ ಬೇಕಾದ ಎಲ್ಲ ಸಂಗತಿಗಳೂ ಕೂಡ ಸಿದ್ಧವಾಗಿರ್ಬೇಕು ಅಂತ ಹೇಳಿ. ನೋಡಿ ಎಷ್ಟು ಗಮನ ಅಂದ್ರೆ, ಸ್ವಕರ್ಮ ನಿರತಾಶೂರಾಹ ಕನಕಾಹ ಯಂತ್ರಕಾಸ್ತಥಾ ಕರ್ಮಾಂತಿಕಾಹ ಸ್ಥಪತಯಃ ಪುರುಷಾಹ ಯಂತ್ರ ಕೋವಿದಾಹ ತಥಾ ವರ್ಧಕಯಶ್ಚೈವ ಮಾರ್ಗಿಣೋ ವೃತ್ತ ವೃಕ್ಷ ತಕ್ಷಕಾಹ ಸೂಪಕಾರಾಹ ಸುಧಾಕಾರಾಹ ವಂಶ ಕರ್ಮ ಕೃತಸ್ತಥಾ. ಇಷ್ಟುದಲ್ಲಿ ಕೊಡ್ತಾರೆ. ಪೇಂಟ್ ಬರೆಯುವವರು ಸುಧಾಕಾರ ಅಂದ್ರೆ ಪೇಂಟ್, ಸುಧಾ ಅಂದ್ರೆ ಸುಣ್ಣ, ಸುಣ್ಣ ಬರೆಯುವವರಿಗೆ ಸುಧಾಕಾರರು ಅಂತ. ನಮ್ಗೆ ಈ ಶಬ್ದಗಳಲ್ಲಿ ಇವತ್ತು ಗೊತ್ತೇ ಇಲ್ಲ. ಕುಂಭಕಾರ, ಅದು ಕುಂಬಾರ ಆಗಿದೆ. ಅಂದ್ರೆ ಇಂಥದ್ದು ಅನೇಕ ಶಬ್ದಗಳನ್ನ ಅಲ್ಲಿ ಉಪಯೋಗಿಸ್ತಾನೆ. ಮರದ ಕೆಲಸ ಮಾಡ್ಲಿಕ್ಕೆ ಗೊತ್ತಿದ್ದವರು, ಕಲ್ಲಿನ ಕೆಲಸ ಮಾಡ್ಲಿಕ್ಕೆ ಗೊತ್ತಿದ್ದವರು, ಅದೇ ರೀತಿ ಸ್ಟ್ರಕ್ಚರ್ ಹೇಗಿರ್ಬೇಕು, ಇದನ್ನು ಇಲ್ಲಿ ಕಟ್ಟಿದ್ರೆ ನಾಳೆ ರಥ ಹೇಳ್ಕೊಂಡು ಬರುವಾಗ ಮೇಲಿನ ಕಿರೀಟ ಹಾರೋಗುದು, ಹಾಗಾಗಬಾರ್ದು. ಅದಕ್ಕೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರದ್ದೇ ಕಮಾನುಗಳನ್ನು ಸಿದ್ಧ ಮಾಡ್ಬೇಕು. ಇದೆಲ್ಲ ಒಬ್ಬ ಇಂಜಿನಿಯರ್ ಆಗಿ ಯಾರು ಮಾಡ್ತಾನೋ ಅವನಿಗೆ ಸಂಬಂಧಪಟ್ಟ ಕೆಲಸ. ಪ್ಲಾನ್ ಹಾಕಿ ಕೊಡ್ತಾನ ನೀಲನಕ್ಷೆ